ಶ್ರೀ ಗುರುಭ್ಯೋ ನಮಃ. ಎಂದಿನಂತೆ ಭಾನುವಾರದ ಜ್ಯೋತಿಷ್ಯಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮಪೂರ್ವಕವಾದ ನಮನಗಳು. ತಮಗೆಲ್ಲ ಗೊತ್ತೇ ಇದೆ, ಬಹು ಸಮಯದಿಂದ 16-17 ವರ್ಷದಿಂದ ನಮ್ಮ ಟಿ ವಿ ಪ್ರಸ್ತುತಪಡಿಸುವಂತಹ ಈ ಜ್ಯೋತಿಷ್ಯಲೋಕ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ನಮ್ಮ ಗುರುಗಳ ಉಪದೇಶದಂತೆ ಲೋಕಕ್ಕೆ ಅರ್ಪಣೆ ಮಾಡುವಂತಹ ಮೊಬೈಲ್ ಅಥವಾ ದೂರವಾಣಿಯಿಂದ ನಿಮಗೆ ಅರ್ಪಣೆ ಮಾಡುವಂತಹ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರಿಗೂ ಉತ್ತಮ ಸ್ಪಂದಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದಂತಹ ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಹಾಗೆ ನಿಮಗೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮಗೆ ತಾರೀಕು, ತಿಂಗಳು, ಇಸವಿ ಮತ್ತು ಜನನ ಸಮಯ ಇದನ್ನು ತಾವು ಕೇಳಿದ ಪಕ್ಷದಲ್ಲಿ ನಿಮಗೆ ಬೇಕಾದ ಸೂಕ್ತ ಜನ್ಮ ಜಾತಕದ ಆಧಾರದಿಂದ ತಿಳಿದುಕೊಳ್ಳಬೇಕಾದ ಸೂಕ್ತ ಮಾರ್ಗದರ್ಶನವನ್ನು ನಾವು ನಿಮಗೆ ತಿಳಿಸಬಹುದು ಅಂತ ಹೇಳ್ತಾ ಇದ್ದೇವೆ. ಇನ್ನೊಂದು ಟಿ ವಿ ಪರದೆಯ ಕೆಳಭಾಗದಲ್ಲಿ ಈ ಲೈವ್ ಪ್ರೋಗ್ರಾಮಿಗೆ ಕರೆ ಮಾಡುವಂತಹ ದೂರವಾಣಿ ಸಂಖ್ಯೆ ನಿಮಗೆ ಕಾಣಿಸ್ತಾ ಇರುತ್ತೆ. ಅದಕ್ಕೆ ತಾವು ಕರೆ ಮಾಡಿದಾಗ ನಾವು ನೇರವಾಗಿ ನಿಮಗೆ ಯಾವ ವಿಷಯದ ಬಗ್ಗೆ ಅಂತ ನಿಖರ ಮಾಹಿತಿಯನ್ನು ತಾವು ನಮಗೆ ಕೇಳಿದಾಗ ನಾವು ನಿಮಗೆ ಹೇಳಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ಹೋದ ವಾರದಿಂದ ಈ ವಾರದ ಜ್ಯೋತಿಷ್ಯ ಫಲವನ್ನು ನಾವು ಪ್ರಸ್ತುತಿಪಡಿಸ್ತಾ ಇದ್ದೇವೆ. ಈಗ ಈ ಭಾನುವಾರದಿಂದ ಬರುವ ಭಾನುವಾರದವರೆಗೆ 12 ರಾಶಿಗಳಿಗೆ ಯಾವ ರೀತಿಯ ಗೋಚಾರ ಫಲಗಳು ಲಭಿಸುತ್ತೆ ಅಂತ ಹೇಳುವ ನಿರ್ಧಾರವನ್ನು ತೆಗೆದುಕೊಂಡಾಗ ಪ್ರಸ್ತುತ ವಾರದ ಮತ್ತು ನಿತ್ಯ ಫಲವನ್ನು ಚಂದ್ರನಿಂದಲೂ ಮಾಸಿಕ ಅಂದರೆ ಒಂದು ತಿಂಗಳ ಸಂಕ್ರಮಣದಿಂದ ಸಂಕ್ರಮಣದವರೆಗೆ ರವಿಯಿಂದಲೂ ಗೋಚಾರ ಫಲವನ್ನು ನಿರ್ಧಾರ ಮಾಡುವುದು. ಹಾಗೆ ಗುರುಗ್ರಹದಿಂದ ಒಂದು ಸಂವತ್ಸರದವರೆಗೆ ಗುರುವಿನ ಭಾವಸ್ಥಿತಿಯಿಂದ ಯಾವ ಗುರು ಯಾವ ಭಾವದಲ್ಲಿದ್ದಾನೆ ಅದಕ್ಕನುಗುಣವಾಗಿ 12 ರಾಶಿಯವರಿಗೆ ಪ್ರಾಪ್ತವಾಗುವ ಫಲಗಳು ಯಾವುದು ಅಂತ ನಾವು ತಿಳಿದುಕೊಳ್ಳುವಂತಹ ಕ್ರಮ ಈ ಶಾಸ್ತ್ರದ ಮಾಹಿತಿಯಿಂದ ಪ್ರಾಪ್ತವಾಗಲಿದೆ. ಹಾಗೆ ಇವತ್ತಿನ ದಿನದಿಂದ ನಾಡಿದ್ದು ಭಾನುವಾರದವರೆಗೆ 6-7 ದಿನದ ಈ ದಿನ ಭವಿಷ್ಯ ಯಾವ ರಾಶಿ ಯಾವ ಲಗ್ನದವರಿಗೆ ಯಾವ ರೀತಿಯ ಅನುಭವಗಳು, ಯಾವ ರೀತಿಯ ಜಾಗರೂಕತೆಯಾಗಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವ ಕ್ರಿಯೆಗಳನ್ನು ನಾವು ಮಾಡಿಕೊಳ್ಳಬೇಕು ಅಂಥೇಳಿ ನಾವು ನಿರ್ಧಾರ ಮಾಡುವ. ಈಗ ಇವತ್ತಿನ ದಿನ ನಮಗೆ ಆಶ್ಲೇಷ ನಕ್ಷತ್ರವಾಗಿದೆ ಇವತ್ತು. ಹಾಗೆ ಇನ್ನು ನಾಡಿದ್ದು ಭಾನುವಾರ ಜ್ಯೇಷ್ಠ ನಕ್ಷತ್ರ ಆಶ್ಲೇಷದಿಂದ ಕರ್ಕಾಟಕದಿಂದ ಪ್ರಾರಂಭಗೊಂಡು ಆಶ್ಲೇಷ ಮಘ ನಕ್ಷತ್ರದಿಂದ ಪ್ರಾರಂಭಗೊಂಡು ಕರ್ಕಾಟಕ ಸಿಂಹರಾಶಿಯಿಂದ ಚಂದ್ರನ ಸಂಚಾರದಿಂದ ನಾಡಿದ್ದು ಭಾನುವಾರ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯವರೆಗೆ ಚಂದ್ರನು ಸಂಚರಿಸ್ತಾನೆ. ಹಾಗಂದಾಗ ಕರ್ಕಾಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ ಈ 5 ರಾಶಿಯಲ್ಲಿ ಈ 7 ದಿನದಲ್ಲಿ ಚಂದ್ರನು ಸಂಚರಿಸ್ತಾ ಇರ್ತಾನೆ. ಹಾಗಾದರೆ ಮೊದಲಾಗಿ ನಾವು ತಿಳ್ಕೊಳ್ಬೇಕಾದಂತಹ ಯಾವ ರಾಶಿಯಲ್ಲಿ ಅಂತ ನಮಗೆಲ್ಲ ಗೊತ್ತೇ ಇದೆ. ಆದಿರಾಶಿ, ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಏನು ವಿಶಿಷ್ಟವಾದ ಶುಭ ಫಲಗಳು ಇದೆ ಅಂತ ನೋಡಿದಾಗ ಚತುರ್ಥದಲ್ಲಿ ಚಂದ್ರನಿರುವುದರಿಂದ ಭೂಮಿ ಸಂಬಂಧ, ವಾಹನದ ವಿಷಯದಲ್ಲಿ, ಬಂಧುಗಳ ವಿಚಾರಗಳಲ್ಲಿ ಕೆಲವು ಹೊಸ ಸಂತೃಪ್ತತೆಯ ಫಲಗಳನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಹಾಗೆಯೇ ಹೊಸ ಕಾರ್ಯಕ್ಷೇತ್ರದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವ ಅವಕಾಶಗಳು ಈ ವಾರ ಅಂದರೆ ಇವತ್ತು, ನಾಳೆ, ನಾಡಿದ್ದು 3 ದಿನ ಅಂದರೆ ಬುಧವಾರದವರೆಗೆ ನಿಮಗೆ ಆ ಫಲಗಳು ಉತ್ತಮವಾಗಿರುತ್ತೆ. ಹಾಗೆಯೇ ಶುಕ್ರವಾರ, ಶನಿವಾರದ ದಿನವೂ ಹೊಸ ಕಾರ್ಯಾರಂಭ ಮಾಡಲಿಕ್ಕೆ, ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡಲಿಕ್ಕೆ, ಹೊಸ ನಿರ್ಧಾರವನ್ನು ಕೈಗೆತ್ತಿಕೊಳ್ಳುವ ಯೋಗಗಳು ಚೆನ್ನಾಗಿರುತ್ತೆ. ಅಧಿಕಾರಿಗಳಿಗೆ, ಯಾವುದೋ ಪೊಲೀಸ್ ಇಲಾಖೆಯಲ್ಲಿರುವಂಥವರಿಗೆ ಬಡ್ತಿ ಯೋಗದ ಸೂಚನೆಗಳು ಬರುತ್ತೆ, ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಮೇಷರಾಶಿಯವರು ಈ ವಾರದ ಪ್ರತಿದಿನವನ್ನು ಶನಿವಾರದವರೆಗೆ ಎಲ್ಲ ವಿಷಯದಲ್ಲಿಯೂ ಸಾಧನೆ ಮತ್ತು ಮಹತ್ವವಾದ ಕಾರ್ಯವನ್ನು ಅವಲಂಬಿಸುವ ಯೋಗ ಇದೆ. ಪರಿಹಾರಕ್ಕಾಗಿ ತಾವು ನರಸಿಂಹದೇವರ ಪ್ರಾರ್ಥನೆಯನ್ನು ಹಾಗೆ ನಾಗದೇವರ ಆರಾಧನೆಯನ್ನು ಮಾಡ್ತಾ ಬಂದರೆ ಒಳ್ಳೆಯದಾಗುತ್ತೆ.
ಹಾಗೆ ಇನ್ನು ಎರಡನೇದಾಗಿ ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಇವತ್ತು, ನಾಳೆ ಮತ್ತು ನಾಡಿದ್ದು ಅಂದರೆ ಬುಧವಾರದವರೆಗೆ ನಿಮ್ಮ ಸ್ನೇಹಿತರೊಂದಿಗೆ ಹೊಸ ರೀತಿಯ ಕಾರ್ಯಾರಂಭವು ನಿಮಗೂ ಪ್ರಾಪ್ತವಾಗುವ ಸಾಧ್ಯತೆ ಇದೆ. ಹಾಗೆ ನಿಮ್ಮ ದುಡುಕು ಸ್ವಭಾವದಿಂದ ಕೆಲವು ನಷ್ಟವೂ ಅಸಮಾಧಾನವುಗೊಳ್ಳುವ ಸಾಧ್ಯತೆಯೂ ಈ ಮಧ್ಯದಲ್ಲಿ ರಾಶಿಯಲ್ಲಿ ರಾಹು ಇರುವುದರಿಂದ ಇರುತ್ತೆ. ಅದಲ್ಲದೆ ನಿಮ್ಮನ್ನು ದೂರದ ಊರಿಗೋ ದೂರ ಸ್ಥಳಕ್ಕೋ ಪ್ರಯಾಣ ಮಾಡುವಂತಹ ವಿಷಯಗಳು ನಿಮಗೆ ಪ್ರಾಪ್ತವಾಗುವ ಲಕ್ಷಣ ಇದೆ. ಇದರೊಂದಿಗೆ ಹಿರಿಯರ ಅಂದರೆ ತಂದೆ ಅಥವಾ ಅಜ್ಜ ಅಜ್ಜಿ ಈ ಹಿರಿಯರ ಆರೋಗ್ಯ ಸ್ಥಿತಿಯ ವ್ಯತ್ಯಾಸದಿಂದಾಗಿ ಕೆಲವು ದುಃಖ ಪ್ರಸಂಗಗಳು ಎದುರಾಗುವಂತಹ ಸಾಧ್ಯತೆಗಳು ನಿಮಗೆ ಪ್ರಾಪ್ತವಾಗಬಹುದು. ಅದಲ್ಲದೆ ತಮ್ಮನ್ನು ತಾವು ವ್ಯಾವಹಾರಿಕದಲ್ಲಿ ಅಪರಿಚಿತರೊಂದಿಗೆ ವ್ಯವಹರಿಸುವುದು ಅದು ತಪ್ಪಾಗುತ್ತೆ ಅಥವಾ ನಷ್ಟವಾಗಬಹುದು ಅಥವಾ ಮೋಸ ಹೋಗಬಹುದು. ಹಾಗೆ ವೃಷಭ ರಾಶಿಯವರಿಗೆ ಈ ಒಂದು ವಾರದಲ್ಲಿ ಮಿಶ್ರ ಫಲಗಳನ್ನು ಅನುಭವಿಸುವ ಸಾಧ್ಯತೆಗಳು ಜಾಸ್ತಿಯಾಗಿರುತ್ತೆ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಮಾತೃಮೂಲದಿಂದ ಸಂಪತ್ತು ಪ್ರಾಪ್ತಿಯಾಗುವ ಸಾಧ್ಯತೆಗಳು, ಹಾಗೆ ಕೋರ್ಟು ಕಚೇರಿ ಇತ್ಯಾದಿಗಳಿಂದ ವ್ಯಾಜ್ಯದಲ್ಲಿ ಸಿಲುಕಿಕೊಳ್ಳುವಂತಹ ವಿಚಾರದಿಂದ ಉನ್ನತ ಮಟ್ಟ ಮತ್ತು ಅದನ್ನು ಮುಕ್ತಗೊಳಿಸುವ ಸಮಯಗಳು ನಿಮಗೆ ಸನ್ನಿಹಿತವಾಗಿದೆ. ಇನ್ನು ತಮ್ಮದೇ ಆದ ನಿರ್ಧಾರದಿಂದ ಸ್ವಯಂಕೃತ ವ್ಯವಹಾರವನ್ನು ಮಾಡುವ ಮನೋಗುಣಗಳು ಉಂಟಾಗುತ್ತೆ. ಅದಲ್ಲದೆ ತಮಗೆ ಈಗಿನ ಪ್ರಸ್ತುತ ಕಾಲದಲ್ಲಿ ವಾಹನ ಖರೀದಿ, ಭೂಮಿ ಖರೀದಿ ಇಂತಹ ಕೆಲವು ಹೊಸ ಆಲೋಚನೆಗಳು ಈ ವಾರದಲ್ಲಿ ತಾವು ಕೈಗೆತ್ತಿಕೊಳ್ಳುವ ಅವಕಾಶಗಳು ಹೆಚ್ಚಿನದ್ದಾಗಿದೆ. ಆದರೆ ತಿಳಿದವರಿಂದ ಕೇಳಿ ಪಡೆದುಕೊಳ್ಳುವುದು ಅತಿ ಶ್ರೇಷ್ಠ. ಇನ್ನು ಈ ಮಿಥುನ ರಾಶಿಯವರು ವಿಷ್ಣುವಿನ ಆರಾಧನೆಯನ್ನು ಮಾಡುವುದು ಒಳ್ಳೆಯದು. ಹಾಗೆ ಮಹಾಗಣಪತಿಯ ಪ್ರಾರ್ಥನೆಯನ್ನು ಮಾಡುವುದರಿಂದ ನಿಮಗೆ ಬೇಕಾದ ಇಷ್ಟಾರ್ಥಗಳು ಅಭಿವೃದ್ಧಿಗೊಳ್ಳುತ್ತೆ. ನಾಗದೇವರ ಆರಾಧನೆ ಅಥವಾ ದುರ್ಗಾ ಪ್ರಾರ್ಥನೆಯಿಂದ ನಿಮಗೆ ಅಡಚಣೆಗಳಿಂದ ನಿವಾರಣೆಗೊಳ್ಳುವಂತಹ ನಿಧಾನಗತಿಯಾಗುವ ಕರ್ತವ್ಯಗಳಿಂದ ಅದು ಅಭಿವೃದ್ಧಿ ಪಥವನ್ನು ಪಡೆದುಕೊಳ್ಳುವ ಯೋಗಗಳು ನಿಮಗೆ ಉಂಟಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರಿಗೆ ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಳ್ಳುವ ಸಾಧ್ಯತೆಗಳು ಕರ್ಕಾಟಕ ರಾಶಿಯವರಿಗೆ ತರಾತುರಿಯ ಗಡಿಬಿಡಿಗಳಿಂದ ನಿರ್ಧಾರ ಮಾಡಿಕೊಳ್ಳುವ ಸಾಧ್ಯತೆಗಳು ಈ ವಾರದಲ್ಲಿ ಉಂಟಾಗುತ್ತೆ. ಇನ್ನು ನಿಮ್ಮ ಮನಸ್ಥಿತಿಯ ಗೊಂದಲಗಳು, ಮಾಡುವ ಕರ್ತವ್ಯವನ್ನು ಹೇಗೆ ನಿಭಾಯಿಸಬೇಕು ಅಂತ ಹೇಳುವ ಮನೋಸ್ಥಿತಿಯ ಗೊಂದಲಗಳು ನಿಮಗೆ ಜಾಸ್ತಿಯಾಗಿ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ರಾಶಿಯಾಧಿಪತಿಯು ರಾಶಿಯಲ್ಲಿಯೇ ಇರುವುದರಿಂದ ನಿಮಗೆ ಬಹುಕಾಲದಿಂದ ನಿರೀಕ್ಷೆ ಮಾಡಿದ ಸಂಪತ್ತು ಪ್ರಾಪ್ತಿಯಾಗುವಂಥದ್ದು, ಕೊಟ್ಟ ಹಣವು ಮರುಪ್ರಾಪ್ತಿ ಪಡೆದುಕೊಳ್ಳುವ ಕಾಲಗಳು ನಿಮ್ಮ ಈ ವಾರದಲ್ಲಿ ನಿಮಗೆ ಈ ಒಂದು 3 ದಿನದೊಳಗೆ ಬರುವ ಸಾಧ್ಯತೆ ಇದೆ. ಬ್ಯಾಂಕು, ಸೊಸೈಟಿ ಇತ್ಯಾದಿಗಳಿಂದ ನೀವು ಏನಾದರೂ ಅಪ್ಲೈ ಮಾಡಿದರೆ ಸಾಲಕ್ಕೆ ಅದು ದೊರಕುವ ಯೋಗಗಳು ಈಗ ಚೆನ್ನಾಗಿ ಕಾಣಿಸ್ತಾ ಇದೆ. ಸಹೋದರ ಬಂಧುಗಳೊಂದಿಗೆ ನಡೆಯುತ್ತಿರುವಂತಹ ಅಸಮಾಧಾನಗಳಿದ್ದರೆ ಅದರಿಂದ ಮುಕ್ತವಾಗುವ ಯೋಗಗಳು ಕರ್ಕಾಟಕ ರಾಶಿಯವರಿಗೆ ವಿಶೇಷವಾಗಿ ಉಂಟಾಗುತ್ತೆ. ಅದರಿಂದ ಕರ್ಕಾಟಕ ರಾಶಿಯವರಿಗೆ ಪೂರ್ಣ ಶುಭ ಫಲ ಬುಧವಾರದವರೆಗೂ ಇರುವುದರಿಂದ ನಂತರದ ದಿನ ಶನಿವಾರ ಮತ್ತು ಭಾನುವಾರದ ದಿನ ನೀವು ಹೊಸ ಕಾರ್ಯಕ್ಷೇತ್ರದಲ್ಲಿಯೋ ಅಥವಾ ವ್ಯಾಪಾರಸ್ಥರಿಗೆ ಹೊಸ ವ್ಯವಹಾರವೋ ಅಥವಾ ಯಾವುದಾದ್ರೂ ಉದ್ಯಮಿಗಳಿಗೆ ಉದ್ಯಮದಲ್ಲಿ ಹೊಸ ವ್ಯಕ್ತಿಗಳ ಪರಿಚಯದಿಂದ ಅಭಿವೃದ್ಧಿಗೊಳ್ಳುವ ಕೆಲವು ಅವಕಾಶಗಳು ಕರ್ಕಾಟಕ ರಾಶಿಯವರಿಗೆ ಇದೆ. ಅದರಿಂದ ತಾವುಗಳು ಮಾಡಬೇಕಾದಂತಹ ಆರಾಧನೆ ಶಿವ ಪ್ರಾರ್ಥನೆ, ಶಿವದೇವರ ಆರಾಧನೆಯನ್ನು ನಿರಂತರವಾಗಿ ಮಾಡಿದರೆ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಬಹುಬೇಗ ಈಡೇರುವ ಸಾಧ್ಯತೆಗಳು ಉಂಟಾಗುತ್ತೆ. ಹಾಗಾಗಿ ಈಗ ಈ ಪ್ರಥಮದಲ್ಲಿ 4 ರಾಶಿಯ ಫಲವನ್ನು ನಿರ್ಧಾರ ಮಾಡಿ ನಂತರ ಮಧ್ಯದಲ್ಲಿ ಮಧ್ಯದಲ್ಲಿ ಪುನಃ 4 ರಾಶಿ, ಅಂತಿಮದಲ್ಲಿ 4 ರಾಶಿಯ ಫಲವನ್ನು ಹೇಳುವ ಪ್ರಯತ್ನ ಮಾಡ್ತೇವೆ ಪ್ರಿಯ ವೀಕ್ಷಕರೇ. ಹಾಗೆ ಇನ್ನು ಮುಂದೆ ನಾವು ನಿರ್ಧರಿಸಿಕೊಳ್ಳುವಂತಹ ವಿಶೇಷವಾದಂತಹ ಏನು ಕರ್ತವ್ಯ ಅಂತ ಹೇಳಿದರೆ, ನೀವೆಲ್ಲರೂ ಪ್ರತಿದಿನ ನಮ್ಮ ವಂಶದ ಆಚರಣೆಯನ್ನು ನಾವು ಅಗತ್ಯವಾಗಿ ಮಾಡಬೇಕು. ವಂಶದ ಹಿರಿಯರು ಹಾಕಿಕೊಟ್ಟ ಧಾರ್ಮಿಕ ಕ್ರಿಯೆಯ ಕರ್ತವ್ಯಗಳನ್ನು ನಾವು ಮಾಡಿದ್ದೇ ಆದಾಗ ನಮ್ಮ ಜೀವನದಲ್ಲಿ ಸಾಮಾಜಿಕವಾಗಿಯೋ ವೈಯಕ್ತಿಕವಾಗಿಯೋ ಅಥವಾ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ಅತಿ ಸೂಕ್ತವಾಗಿ ನಮಗೆ ಪ್ರಾಪ್ತವಾಗುವ ಸಾಧ್ಯತೆಗಳಿದೆ.
ಎರಡನೇದಾಗಿ ನಾವಿವತ್ತು ಸ್ಮರಿಸಲೇಬೇಕಾದ ಒಂದು ಅಸಮಾಧಾನವಾದ ಘಟನೆ ನಮ್ಮ ಕರ್ನಾಟಕದಲ್ಲಿ ಅತಿ ಶ್ರೇಷ್ಠವಾದಂತಹ ಪುನೀತ್ ರಾಜ್ಕುಮಾರ್ ಕೇವಲ ನಟನಾಗಿರದೆ ನಮ್ಮ ಕರ್ನಾಟಕಕ್ಕೆ ಜನಸೇವೆಯನ್ನು ಮಾಡಿದ ಅದ್ಭುತ ಒಂದು ಸೇವಕನಾಗಿ ಯುವ ಪ್ರತಿಭೆಯಾಗಿ ಹಾಗೆಯೇ ರಾಜ್ಕುಮಾರ್ ವಂಶಕ್ಕೆ ಕೀರ್ತಿ ತಿಲಕ ಪ್ರತಿಷ್ಠೆಯನ್ನು ತಂದುಕೊಟ್ಟಂತಹ ನಿಮ್ಮನ್ನೆಲ್ಲ ಅಗಲಿದಂತಹ ಅವರಿಗೆ ಅವರು ಮಾಡಿದಂತಹ ಅನಾಥ ಆಶ್ರಮದ ಸೇವೆಗಳು, ಹಾಗೆ ವಿಶೇಷವಾಗಿ ಮಕ್ಕಳಿಗೆ ಕೊಟ್ಟಂತಹ ವಿದ್ಯೆಯ ದಾನವಾಗಿರ್ಬೋದು, ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಸಮಾಜ ಸೇವೆಯನ್ನು ಅತೀ ಅದ್ಭುತವಾಗಿ ಮಾಡಿದಂತಹ ಒಂದು ಸತ್ಯ ನಿಮಗೆಲ್ಲ ಗೊತ್ತಿರುವಂಥದ್ದು. ಅಂತಹ ಒಂದು ಯುವ ಪ್ರತಿಭೆ ನಿಮ್ಮೆಲ್ಲರನ್ನ ಬಿಟ್ಟು ಪಂಚಭೂತದಲ್ಲಿ ಲೀನವಾದಂತಹ ಘಟನೆಯನ್ನು ಈ ದಿನ ಸೂರ್ಯೋದಯ ಕಾಲದಲ್ಲಿ ನೀವೆಲ್ಲ ನೋಡಿದ್ದೇವೆ. ಹಾಗಾಗಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಭಗವಂತ ಅನುಗ್ರಹಿಸಿ ಆ ಅಗಲಿದ ದುಃಖವನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಅವರ ವಂಶಸ್ಥರಿಗೆಲ್ಲರಿಗೂ, ಬಂಧುಗಳಿಗೆ, ಅಭಿಮಾನಿಗಳಿಗೆ ನೀಡಲಿ ಅಂತ ನಮ್ಮ ಟಿ ವಿಯ ಪರವಾಗಿ ಹಾಗೆ ನನ್ನ ವೈಯಕ್ತಿಕ ಪರವಾಗಿ ನಮನವನ್ನು ಸಲ್ಲಿಸ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಥಮ ಕರೆ ಮನೆಯ ಮಾತಿನಲ್ಲಿದೆ. ಯಾರು ಅಂತ ಕೇಳೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. 1-10-87 ಬೆಳಿಗ್ಗೆ 10 ಗಂಟೆ 28 ನಿಮಿಷ. ಹೌದು, ಮದುವೆ ಬಗ್ಗೆ ಗುರುಜಿ. ಓಕೆ, ಯಾರದ್ದು ಇದು? ಮಗಳದ? ಹೌದು. ಹಾಂ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಮಂಗಳೂರು. ತಮ್ಮ ಹೆಸರು? ಅರ್ಚನಾ. ಈ ಮಗಳದ್ದು ಹೆಸರೇನು? ಅರ್ಚನಾ. ತಮ್ಮದು? ಲತಾ. ಆಗ್ಲಿಮ್ಮ. ನೋಡಿ, ಪೂರ್ವಾಷಾಢ ನಕ್ಷತ್ರ ಮಕರ ರಾಶಿಯಲ್ಲಿ ನಿಮ್ಮ ಮಗಳು ಜನನಾಗಿದ್ದಾರೆ. ಯಾವುದು? ಹೌದು ಹೌದು, 1-10-87 ಅಲ್ವಾ? ಹಾಂ, ಅದೇ ಬೆಂಗಳೂರಿಂದ ಆದರೂ ಸಹ ಜನ್ಮ ಸ್ಥಳ ಬೆಂಗಳೂರು ಅಷ್ಟೇ ಅಲ್ವಾ? ಹಾಂ, ಪೂರ್ವಾಷಾಢ ನಕ್ಷತ್ರ ಧನುರ್ರಾಶಿ ನಿಮ್ಮ ಮಗಳದ್ದು. ಕೇಳಿಸ್ತಾ ಇದೆಯಾ? ಹಾಂ, ಪೂರ್ವಾಷಾಢ ನಕ್ಷತ್ರ ಮಕರ ರಾಶಿ. ನೇರವಾಗಿ ವಿವಾಹ ಯಾವಾಗ ಅಂತ ಹೇಳಿ ಪ್ರಶ್ನೆ ಮಾಡಿದ್ದೀರಾ. ವಿವಾಹದ ಬಗ್ಗೆ ನಾನು ಒಂದೇ ಮಾತನ್ನು ನಿಮಗೆ ಹೇಳಬೇಕು ಅಂದರೆ, ಈ ಮಗುವಿನ ಮನಸ್ಥಿತಿಯನ್ನು ತಿಳಿಯದೆ ಇವಳು ಅವಳ ಬಹಳ ಸಂಗಾತಿಯನ್ನು ವರಿಸುವಂತಹ ಕಾಲದಲ್ಲಿ ಅವಳಿಗೆ ಪ್ರಥಮ ಆಯ್ಕೆಯನ್ನು ಬಿಟ್ಟುಕೊಳ್ಳುವುದು, ಅವಳಿಗೆ ಇಷ್ಟವಿಲ್ಲದೆ ಇರುವಂತಹ ಯಾವುದೇ ವರನನ್ನು ನೀವು ನಿರ್ಧಾರ ಮಾಡುವುದು ತಪ್ಪಾಗಬಹುದು. ನಿಮಗೆ ಅರ್ಥ ಆಯಿತು ಅಂತ ಅನಿಸುತ್ತೆ. ಇನ್ನೊಂದು ಏನು ಅಂತ ಹೇಳಿದರೆ, ಯಾವಾಗ ಮದುವೆ ಆಗುತ್ತೆ ಅಂತ ಕೇಳಿದಿರಿ. ಈಗ ಇವರಿಗೆ ನಡೀತಾ ಇರುವಂತಹ ದಶಾಕಾಲ ರಾಹು ದಶ. ರಾಹು ದಶ ಎಲ್ಲಿವರೆಗಿದೆ ಅಂತ ಹೇಳಿದರೆ 24-3-2033 ಇಸ್ವಿಯವರೆಗಿದೆ. ಈಗ ರಾಹು ದಶ ಶನಿ ಭುಕ್ತಿ ನಡೀತಾ ಇದೆ. ರಾಹು ದಶ ಶನಿ ಭುಕ್ತಿ 6-3-2023 ಹಾಗಾದರೆ ಈ ಧನುರಾಶಿಯಲ್ಲಿ ಹುಟ್ಟಿದಂತಹ ಈ ಮಗುವಿಗೆ ನಿಧಾನಗತಿಯನ್ನು, ವಿವಾಹದ ವಿಚಾರದಲ್ಲಿ ನಿಧಾನಗತಿಯನ್ನು ಕೊಡ್ತಾ ಇರುವುದು ಶನಿ. ಅದರಿಂದಾಗಿ ಈ ಮಗುವಿಗೆ ವಿವಾಹದ ಬಗ್ಗೆ ಈ ಸಮಯದಲ್ಲಿಯೇ, ಅಂದರೆ 2021 ಪ್ರಾರಂಭದಿಂದ ಈಗನೇವರೆಗೆ ನಿರ್ಧಾರಗೊಂಡು ಏನಾದರೂ ಅದು ವ್ಯತ್ಯಾಸಗಳು ಅಥವಾ ಮತ್ತೆ ನೋಡುವ ಹೀಗೇನಾದರೂ ನಡೆದಂಥ ಘಟನೆ ಇರಬೇಕು ಅಂತ ಹೇಳ್ತೇನೆ. ಕರೆ ಕಟ್ಟಾಗಿದೆ ಅಂತ ಅನಿಸುತ್ತೆ. ಹಾಗಾಗಿ ಕೇಳಿಸ್ತಾ ಇದೆಯಾ? ಹಾಂ, ಹಾಗಾಗಿ ಇವರಿಗೆ ಇನ್ನೂ ಮದುವೆಯ ಸಮಯ ಅಂತ ಹೇಳಿದರೆ 2023 ವಯಸ್ಸಾಗಿದೆ. ಈಗ ತಾನೇ 34 ವರ್ಷ ವಯಸ್ಸಾಗಿದೆ. 34 ವರ್ಷ ವಯಸ್ಸು ಅಂತ ಹೇಳಿದರೆ, ಈಗ ಪ್ರಯತ್ನಪಟ್ಟು ಸಾಧಿಸಿದರೆ 2022 ಜನವರಿ 9 ನಂತರ 2022 ಜೂನ್ 25 ಒಳಗಾಗಿ ನಿರ್ಧಾರ ಕೈಗೆತ್ತಿಕೊಳ್ಳುವ ಯೋಗ ಇದೆ. ಹಾಗಾಗಿ ಇದನ್ನು ಪ್ರಯತ್ನ ಮಾಡಲಿ. ನಿರಂತರವಾಗಿ 11 ದಿನ ಶಿವ ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕವನ್ನು ಮಾಡಿ ಪಂಚಾಕ್ಷರಿ ಜಪವನ್ನು ಮಾಡುತ್ತಾ ಬಂದಾಗ ಇವರಿಗೆ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ.
ಪ್ರತಿ ಶನಿವಾರ ಮುಖ್ಯ ಪ್ರಾಣದೇವರು ಆಂಜನೇಯ ಕ್ಷೇತ್ರಕ್ಕೆ ಹೋಗಿ ಆಂಜನೇಯ ದೇವರ ಆರಾಧನೆಯನ್ನು ಮಾಡುವುದರಿಂದಲೂ ಈ ಮಗುವಿಗೆ ವಿವಾಹದ ಅಡಚಣೆಗಳು ವಿಳಂಬವಾದದ್ರಿಂದಾಗಿ ಅದರಿಂದ ಶುಭ ಫಲವನ್ನು ಅನುಭವಿಸ್ತಾರೆ ಅಂತ ಹೇಳ್ತೇನೆ. ನಮಸ್ಕಾರ. ಮುಂದಿನ ಕರೆಯನ್ನು ನೋಡೋಣ. ಹಲೋ, ನಮಸ್ಕಾರ. ನಮಸ್ತೆ. ಹೇಳಿಮ್ಮ, ಯಾರ ಬಗ್ಗೆ? ನನ್ನ ಮಗಳ ಬಗ್ಗೆ ಕೇಳಲಿಕ್ಕೆ. ಏನು ಹೆಸರು ಮಗಳದ್ದು? ಪ್ರಿಯಾಂಕಾ ಅಂತ. ಹೇಳಿ, ಅವರದ್ದು ತಾರೀಕು? 27/5. 27/5/96. 8:36 ಬೆಳಿಗ್ಗೆ. 8:36 ಬೆಳಗ್ಗೆ. 8:36 ಬೆಳಗ್ಗೆ. ಜನನ ಆದದ್ದಿಲ್ಲಮ್ಮ? ಮಂಗಳೂರೇ ಸರ್. ಮಂಗಳೂರು. ಓಕೆ. 25 ವರ್ಷ ವಯಸ್ಸಾಗಿದೆ. ಹೌದು. ವಿವಾಹ ಯಾವಾಗ? ಉದ್ಯೋಗ ಎಲ್ಲ ಸಿಕ್ಕಿದೆ? ಉದ್ಯೋಗ ಮಾಡ್ತಾ ಇದ್ದಾರೆ? ಸಿಕ್ಕಿದ್ದು ಹೋಗಿದೆ ಸರ್. ಈಗ ಹೋಗಿದೆಯಾ ಅಂತ? ಹಾಗಾದ್ರೆ 2021 ಮೇ ತಿಂಗಳ ನಂತರ ಉದ್ಯೋಗ ಬದಲಾಗಿರ್ಬೇಕು. ಹೌದು ಹೌದು, ಮತ್ತೆ ಪ್ರಯತ್ನ ಮಾಡಲಿಲ್ಲ. ಓಕೆ. ಈಗ ಇವರಿಗೆ ನಡೀತಾ ಇರುವಂತಹ ದಶಾಕಾಲ ರಾಹು ಮಹಾರ್ದಶ. ಇವರ ನಕ್ಷತ್ರ ಉತ್ತರಾ ನಕ್ಷತ್ರ, ಸಿಂಹರಾಶಿಯಲ್ಲಿ ಜನನಾಗಿದ್ದಾರೆ. ಈಗ ನಡೀತಾ ಇರುವಂಥದ್ದು ಇವರಿಗೆ ಗುರುಭುಕ್ತಿ ನಡೀತಾ ಇದೆ. 22/2/2023 ಒಳ್ಳೆಯ ಕಾಲ, ಚಿಂತೆ ಮಾಡಬೇಡಿ. ಈಗ ಮದುವೆ ಯಾವಾಗ ಅಂತ, ಪ್ರಪ್ರಥಮವಾಗಿ ವಿವಾಹ ಯಾವಾಗ? ಒಳ್ಳೆಯ ವರನ ಕೈ ಹಿಡಿಯುತ್ತಾರೆ, ಸಂಶಯ ಬೇಡ. ತುಂಬಾ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾನು ಹೇಳುವ ಡೇಟ್ ನೋಡಿ, ಅದರ ಮೇಲೆ ಮದುವೆ ದಿನ ನಿರ್ಧಾರ ಆದ ಕೂಡಲೇ ನಮ್ಮ ಟಿವಿಗೆ ಮರೆಯದೆ ಕರೆ ಮಾಡಿ. ಖಂಡಿತ. ಯಾಕೆ ಅಂತ ಹೇಳಿದರೆ, ಈ ಮಗುವಿಗೆ ಲೆಕ್ಕ ಮನಸ್ಸಲ್ಲಿ ಕೊಟ್ಟ ಸಮಯವನ್ನು ಮನಸ್ಸಲ್ಲಿಟ್ಕೊಳ್ಳಿ. ಇದೇ ಬರುವ ನವೆಂಬರ್ 20 ತಾರೀಕಿನ ನಂತರ ಈ ಮಗುವಿಗೆ ಸಿಂಹರಾಶಿಯಿಂದ ಸಪ್ತಮ ಭಾವದಲ್ಲಿ ಗುರು ಸಂಚಾರ ಪ್ರಾರಂಭ ಆಗುತ್ತೆ. ಈ ಸಪ್ತಮ ಭಾವವು ಸುಖಭೋಗ ವಿವಾಹಾದಿಗಳನ್ನು ಕೊಡುವ ಸ್ಥಾನ. ಅದರಿಂದ ದೇವರ ದಯೆ ಇರುವ ಕಾಲ ಅಲ್ಲಿಂದ ಪ್ರಾರಂಭ ಆಗುವುದು. ಹಾಗಾಗಿ ಇದು ಈಗ ಅದಕ್ಕೆ ಸರಿಯಾಗಿ ಮಿಥುನ ಲಗ್ನದಲ್ಲಿ ಜನ್ಮ ಎತ್ತಿದಂತಹ ಇವರಿಗೆ 7ನೇ ಭಾವಾಧಿಪತಿಯಾದ ಗುರುವಿನ ಭುಕ್ತಿ ನಡೀತಾ ಇದೆ. ಹಾಗಾದರೆ ಇದೆಲ್ಲ ಯೋಗ ಕೂಡಿ ಬರುವುದು ನಾಡಿದ್ದು ಬರುವ ತಿಂಗಳು 20 ತಾರೀಕಿನ ನಂತರ. ಹಾಗಾಗಿ ಅಲ್ಲಿಂದ ನಂತರ ನೀವು ಪ್ರಯತ್ನ ಮಾಡಿದರೆ ಪ್ರಾಮಾಣಿಕ ಫಲ ಯಾವಾಗ ಸಿಗುತ್ತೆ ಅಂತ ನೋಡಿ. ಡಿಸೆಂಬರ್ 25 ತಾರೀಕು ದಾಟಿ 2022ನೇ 10ನೇ ತಿಂಗಳವರೆಗೂ ಈ ಮಗುವಿಗೆ ವಿಶೇಷವಾದ ಗೃಹಸ್ಥಾಶ್ರಮ ಪ್ರವೇಶ ಮಾಡುವ ಯೋಗ ಇದೆ. ಚಿಂತೆ ಇಲ್ಲದೆ, ಕಲಹ ಇಲ್ಲದೆ, ಕಷ್ಟ ಇಲ್ಲದೆ, ಎಲ್ಲವೂ ನಿರ್ವಿಘ್ನವಾಗಿ ಸಂತೃಪ್ತವಾದ ಬದುಕಿಗೆ ಹೆಜ್ಜೆ ಇಡುವ ಯೋಗ ಈ ಮಗುವಿನ ಜಾತಕದಲ್ಲಿ ಕಾಣಿಸ್ತಾ ಇದೆ. ಇದು ನಿಖರವಾಗಿದ್ದಾಗ ಮಾತ್ರ ಹೀಗೆ ಮಾತಾಡುವುದು. ಸಂಶಯ ಇದ್ದರೆ ಸಂಶಯವೇ ಅಂತಲೇ ಹೇಳ್ತೇನೆ ನಾನು. ಅದರಿಂದಾಗಿ ಮಾಡಬೇಕಾದ ಒಂದು ಕರ್ತವ್ಯ ಇದೆ, ನೆನ್ಪಿಟ್ಕೊಳ್ಳಿ. ಈ ಮಗುವಿಗೆ ಕುಂಭ ವಿವಾಹ ಅಂತ ಮಾಡಿ. ಕುಜದೋಷ ಇದ್ದದಕ್ಕೆ ಕುಂಭ ವಿವಾಹ ಅಲ್ಲ, ಕುಜನಿಂದಲೇ ಒಂದು ಗೃಹಸ್ಥಾಶ್ರಮಕ್ಕೆ ಅಥವಾ ದಾಂಪತ್ಯಕ್ಕೆ ತೊಂದರೆಯಾಗುತ್ತೆ ಅಂತ ಹೇಳುವ ಉಲ್ಲೇಖಗಳು ಎಲ್ಲದರಲ್ಲೂ ಇಲ್ಲ. ಬೇರೆ ಬೇರೆ ಗ್ರಹಗಳು, ಶುಭ ಗ್ರಹಗಳು ನೀಚವಾದರೆ ದಾಂಪತ್ಯದಲ್ಲಿ ಅಸಮಾಧಾನಗಳನ್ನು ಸಪ್ತಮ ಭಾವದಲ್ಲಿ ಬಂದರೆ ಕೊಡ್ತಾರೆ. ಹಾಗಾಗಿ ಇಲ್ಲಿ ಈ ಚಂದ್ರಾತ್ ಅಷ್ಟಮ ಭಾವದಲ್ಲಿ ಇರುವ ಗ್ರಹವು, ಹಾಗೆ ಈ ಮಗುವಿಗೆ ಕುಂಭ ವಿವಾಹವನ್ನು ನಿರಂತರವಾಗಿ ಈ ಮಗುವಿಗೆ ವಿಷ್ಣು ಸಹಸ್ರ ನಾಮಾರ್ಚನೆ ತುಳಸಿಯಿಂದ ವಾರಕ್ಕೆ 1 ಸಲದ ಹಾಗೆ ಮಾಡ್ತಾ ಹೋಗಿ ವಿವಾಹದವರೆಗೂ. ಹಾಗಾಗಿ ಒಳ್ಳೆಯ ಫಲವನ್ನು ಅನುಭವಿಸ್ತಾರೆ. ಒಳ್ಳೆಯ ಮನೆ, ಒಳ್ಳೆಯ ವ್ಯಕ್ತಿತ್ವ, ಒಳ್ಳೆಯ ವ್ಯಕ್ತಿಯ ಕೈಯನ್ನು ಹಿಡಿಯುವ ಯೋಗವೂ ಇದರಲ್ಲಿದೆ. ಉದ್ಯೋಗ ಬೇಕಾದರೂ ಈಗ ಪ್ರಯತ್ನ ಮಾಡಿ. ಈಗ ನಾಡಿದ್ದು ಡಿಸೆಂಬರ್ 9 ನಂತರ ಉದ್ಯೋಗ ಸಿಗುತ್ತೆ, ಪ್ರಶ್ನಾರ್ಥಕದಲ್ಲಿ ನಿಂತ್ಕೊಳ್ಳುತ್ತೆ, ಬೇಕೋ ಬೇಡೋ ಅಂಥೇಳಿ. ಹಾಗಾಗಿ ಇದನ್ನು ನಿರ್ಧಾರ ಮಾಡಿ, ಒಳ್ಳೆಯದಾಗುತ್ತೆ. ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ. ಇನ್ನು ಮುಂದಿನ ಕರೆ ಯಾರದ್ದು ಅಂತ ನೋಡೋಣ. ನಮಸ್ಕಾರ. ನಮಸ್ಕಾರ. ಯಾರು? ಹಲೋ, ನಮಸ್ಕಾರ. ಹೇಳಿ, ಯಾರು? ಎಲ್ಲಿಂದ? ಗುರುಜಿ. ನಮಸ್ಕಾರ. ಎಲ್ಲಿಂದ ಮಾತಾಡ್ತಿದ್ದೀರಿ? ಸುರತ್ಕಲ್ನಿಂದ ಮಾತಾಡೋದು. ತಮ್ಮ ಹೆಸರು? ಲೋಕೇಶ್ ಶೆಟ್ಟಿ. ಹಾಂ, ಹೇಳಿ ಸರ್. ಯಾವ ವಿಷಯದ ಬಗ್ಗೆ? ಸಂತೋಷ ಕೇಳಲಿಕ್ಕೆ ಇತ್ತು.
ಕರೆ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ತಾರೀಕೆಷ್ಟು? 2/6/2002. 2/6/2002. 2002. ಯಾರ್ದಿದು? ಮಗಂದು. ಅದೇ ನಿಮ್ಮ ಸ್ವರ ಕೇಳುವಾಗ ಈ ಈ ಈ ತಾರೀಕು ಅಲ್ಲ ಅಂತ ಅನಿಸುತ್ತೆ. ಸಮಯ ರಾತ್ರಿ 8:35. 8:30 ರಾತ್ರಿ 35. ಓಕೆ, 35 ರಾತ್ರಿ. ಜನ್ಮಸ್ಥಳ ಇಲ್ಲೇ ಸುರತ್ಕಲ್ ಅಲ್ವಾ? 2/6/2002 ರಾತ್ರಿ 8:35. ಶತಭಿಷ ನಕ್ಷತ್ರ, ಕುಂಭರಾಶಿ. ಕುಂಭರಾಶಿ. ಈಗಾಗಲೇ 19 ವರ್ಷ. SLC PUC ಯಲ್ಲಿದ್ದಾರಾ? ಮುಗೀತಾ? PUC ಆಗಿ ಇದು ಸಿವಿಲ್ ಇಂಜಿನಿಯರ್. ಓಕೆ. ಸಾಮಾನ್ಯವಾಗಿ ತಮ್ಮ ಹೆಸರೇನಂದ್ರಿ? ಲೋಕೇಶ್ ಶೆಟ್ಟಿ. ಹಾಂ, ಸಾಮಾನ್ಯವಾಗಿ ಲೋಕೇಶ್ ಅವರೇ, ಈ ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಅವರು ಸಾಮಾನ್ಯವಾಗಿ ಇಂಜಿನಿಯರಿಂಗ್ ಲೈನ್ ಮಹತ್ವವಾಗಿ ಅನುಭವಿಗಳಾಗ್ತಾರೆ, ಉನ್ನತ ಹೆಸರನ್ನು ಗಳಿಸ್ತಾರೆ, ಮತ್ತು ರಿಸರ್ಚ್ ಮೆಂಟಾಲಿಟಿ, ಹೊಸದನ್ನು ಮಾಡಬೇಕು ಅಂತ ಹೇಳುವ ಬಯಕೆಗಳಿಂದ ಕೂಡಿರ್ತಾರೆ. ನಾನು ಇನ್ನೊಬ್ಬರು ಮಾಡಿದ ಹಾಗೆ ನಾನು ಮಾಡಿರಬಾರ್ದು, ನನ್ನಲ್ಲಿ ಸ್ವಲ್ಪ ಸ್ಪೆಷಲೈಸ್ ಇರಬೇಕು, ಈ ರೀತಿಯ ಗುಣವನ್ನು ಅವಲಂಬನೆ ಆಗಿರ್ತಾರೆ. ಇನ್ನು ಇವರ ಜಾತಕದಲ್ಲಿ ವಿಶೇಷವಾಗಿ ಯೋಗಗಳು ಚೆನ್ನಾಗಿದೆ, ಚಿಂತೆ ಮಾಡಬೇಡಿ. ಈಗ ನಡೀತಾ ಇರುವಂತಹ ದಶಾಕಾಲ ಗುರು ಮಹಾರ್ದಶ ಎಲ್ಲಿಯವರೆಗಿದೆ ಅಂದರೆ 31/8/2026 ಅಲ್ಲಿ ತೋರಿಸಿ ಜಾತಕ. ಅಲ್ಲಿಯ ತನಕ ನಿಮಗೆ ಕರೆ ಸಿಕ್ಕಿದೆ ಅಷ್ಟೇ ಬಿಟ್ಟರೆ ಚಿಂತೆಯಿಂದ ಕರೆ ಮಾಡಿದ್ದಾಗಲಿ, ಯಾವುದಾದ್ರೂ ತಿಳಿದುಕೊಳ್ಳೇಬೇಕು ಅಂತ ಹೇಳುವ ಉದ್ದೇಶದಲ್ಲಿ ಕರೆ ಮಾಡಿದ್ದು ತಾವು ಅಲ್ಲ. ಕರೆ ಸಿಕ್ಕಿದೆ, ಅದರಿಂದ ಕೇಳಿಬಿಡುವ ಅಂತಾಗಿರ್ಬೋದು. ಇದರಲ್ಲಿ ಸ್ಥಳ ಬದಲಾವಣೆಯೋ ಉದ್ಯೋಗದ ಮತ್ತು ಎಜುಕೇಷನ್ ವಿಷಯವೋ ಎಲ್ಲವೂ ಸುಸೂತ್ರವಾಗಿ ಇವರು ಹೋಗ್ತಾ ಇರುವುದರಿಂದ ಇಲ್ಲಿ ಯಾವುದೇ ಬದಲಾವಣೆಗಳ ಅಗತ್ಯಗಳು ಇವರಿಗಿಲ್ಲ. ಅದರಿಂದಾಗಿ ಲೋಕೇಶ್ ಅವರೇ ಒಳ್ಳೆಯದಿರ್ತಾರೆ. ಮುಂದಿನ ದಿನ ನಿಮ್ಮ ಮಗ ಒಳ್ಳೆಯ ಭವಿಷ್ಯತ್ತನ್ನು ಕಾಣುವುದರಲ್ಲಿ ಸಂದೇಹ ಇಲ್ಲ. ತೃತೀಯ ವಿಕ್ರಮ ರಾಶಿಯಲ್ಲಿ ಚಂದ್ರ ಬರುವುದು ಒಳ್ಳೆಯ ಫಲ. ಸಮಾಜದಲ್ಲಿಯೋ ಅಥವಾ ಕೌಟುಂಬಿಕದಲ್ಲಿಯೋ ಅಥವಾ ಕರ್ತವ್ಯದಲ್ಲಿಯೋ ಇವರಲ್ಲಿ ಹೊಸ ಪ್ರತಿಭೆಯನ್ನು ನೀವು ಮುಂದಿನ ದಿನ ಕಾಣ್ತೀರಾ. ಎಲ್ಲರಿಗೂ ಸ್ವಲ್ಪ ಮುಂಗೋಪ ಇದೆ. ಎಲ್ಲರಿಗೂ ಬೇಕಾದ ಗುಣಗಳಿಂದ ಎಲ್ಲರಿಗೂ ಅಪೇಕ್ಷೆ ಪಡುವಂತಹ ವ್ಯಕ್ತಿತ್ವವನ್ನು ಇವರು ಪಡಿತಾರೆ. ನಿಪುಣ ಯೋಗದೊಂದಿಗೆ ಇವರಿಗೆ ಅತಿಮಾನುಷ ಯೋಗವೂ ಇದೆ. ಅತಿಮಾನುಷ ಯೋಗ ಯಾರಲ್ಲಿರುತ್ತೋ ಸ್ವಲ್ಪ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ನಾನು ಮಾಡುವ ಎಲ್ಲ ಕೆಲಸದಲ್ಲಿ ಸ್ಪೆಷಲೈಸ್ ಆಗಿರಬೇಕು, ಈ ಗುಣವನ್ನು ಹೊಂದ್ತಾರೆ. ಇನ್ನೊಂದು ನೀವು ಹೇಳ್ಬೋದು, ಏನು ಗುರುಜಿ ನಾನೇನಾದರೂ ಹೇಳಿದರೆ ತುಂಬ ಸಿಟ್ಟು ಮಾಡಿಬಿಡ್ತಾನಲ್ಲ, ನಮಗೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮಧ್ಯೆ ಕಿರಿಕಿರಿಗಳು ಬರ್ತಾ ಇರುತ್ತೆ, ನನಗೆ ಏನೋ ಒಮ್ಮೊಮ್ಮೆ ಕೆಲವು ಸಲ ಅವನದ್ದು ಸ್ವಲ್ಪ ಅಸಮಾಧಾನಗಳು ಉಂಟಾಗಿದೆ ಈ ಸ್ವಲ್ಪ ಇತ್ತೀಚಿನ 1 ವರ್ಷದಿಂದ. ಅದು ಹೌದು. ಯಾಕೆ ಅಂತ ಹೇಳಿದರೆ ಇವರಿಗೆ ಈಗ ಗುರುಬಲ ಇನ್ನು ಬರುತ್ತೆ. ಅದು ಗುರುಬಲ ಇರಲಿಲ್ಲ. ಎರಡನೇದಾಗಿ ರವಿ ಮತ್ತು ಶನಿ ಯಾರ ಜಾತಕದಲ್ಲಿ ಒಂದೇ ರಾಶಿಯಲ್ಲಿ ಇರ್ತಾರೋ ಆವಾಗ ತಂದೆಯ ಅಭಿಪ್ರಾಯ ಮಗನ ಅಭಿಪ್ರಾಯ ಸ್ವಲ್ಪ ಅದು ನಾರ್ತ್ ಸೌತ್ ಆಗುತ್ತೆ. ಚಿಂತೆ ಮಾಡಬೇಡಿ. ಅವರದ್ದೇ ಅಭಿಪ್ರಾಯಗಳು ಚೆನ್ನಾಗಿದ್ದಾಗ ನಾವು ಸಮ್ಮತಿ ಸೂಚಿಸಬೇಕಾದದ್ದು ತಂದೆ ತಾಯಿಯ ಕರ್ತವ್ಯ. ಹಾಗಾಗಿ ಇದನ್ನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಮುಂದಿನ ದಿನದಲ್ಲಿ ಒಳ್ಳೆಯ ವ್ಯಕ್ತಿತ್ವ ಆಗುತ್ತೆ. ಇವನ ಈ ಒಂದು ಸಮಯವು ಗುರು ಆರಾಧನೆ ನಿಮ್ಮ ಕಮ್ಯುನಿಟಿಯಲ್ಲಿ ಅಥವಾ ಒಂದು ತಿಂಗಳಿಗೆ ಒಮ್ಮೆ ಆದರೂ ಗುರುಗಳ ಪಾದಪೂಜೆಯನ್ನು, ವಿಷ್ಣು ಆರಾಧನೆಯನ್ನು, ಇನ್ನು ಈ ಮಗುವಿಗೆ ನಿಮ್ಮ ವಂಶದಲ್ಲಿ ಕುಟುಂಬದ ದೈವಿಕ ಶಕ್ತಿಯ ಹತ್ತಿರ ಸ್ವಲ್ಪ ಎಳ್ಳೆಣ್ಣೆಯನ್ನು ಕೊಟ್ಟು ಗುರು ಸೇವೆಯನ್ನು ದೈವ ಸೇವೆಯನ್ನು ಮಾಡುವುದರಿಂದ ಒಳ್ಳೆಯ ಫಲವನ್ನು ಅನುಭವಿಸ್ತಾರೆ ಅಂತ ಹೇಳ್ತೇನೆ. ನಮಸ್ಕಾರ. ಮುಂದಿನ ಕರೆ ಯಾರದ್ದು ಅಂತ ನೋಡೋಣ. ನಮಸ್ಕಾರ. ನಮಸ್ಕಾರ. ಹೇಳಿ ಸರ್. ನಾವು ಸುಬ್ಬರಾವ್ ಅಂತ ಹೇಳಿ. ಇನ್ನೊಮ್ಮೆ? ಸುಬ್ಬರಾವ್. ಹೇಳಿ ಸರ್. ಶಿವಮೊಗ್ಗ ಡಿಸ್ಟಿಕ್ ಇಂದ ಫೋನ್ ಮಾಡ್ತಾ ಇದ್ದೀನಿ. ಭಾರಿ ಸಂತೋಷ. ಹೇಳಿ. ಹಾಗೆ ಈಗ ನನಗೆ 47 ಏಜ್ ರನ್ನಿಂಗ್. 47? ಯೌವನವೇ ಅಲ್ವಾ? ಹೇಳಿ. ಯಾವ ವಿಷಯ? ವ್ಯವಹಾರ ಎಲ್ಲ ಚೆನ್ನಾಗಿದೆ. ಇಲ್ಲ ಹೇಳಿ, ತಾರೀಖು ಹೇಳಿ ತಮ್ಮದು. ನಮ್ದು 5/4/1975. 75. ಓಕೆ. ಸಮಯ
ಸಮಯ ಬೆಳಗ್ಗೆ 8:30. 8:30 ಬೆಳಗ್ಗೆ. ಓಕೆ ಸರ್. ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿಯಲ್ಲಿ ಜನನಾಗಿದ್ದೀರಾ. ಬಾಲ್ಯಾವಸ್ಥೆಯಿಂದಲೇ ಉದ್ಯೋಗಕ್ಕೆ ಹೆಜ್ಜೆ ಇಟ್ಟವರು. 18-19 ವಯಸ್ಸಿನಲ್ಲಿಯೇ ಉದ್ಯೋಗಕ್ಕೆ ಪ್ರಾರಂಭ ಮಾಡಿದವರು. ವಿದ್ಯೆಗಿಂತಲೂ ಎಕ್ಸ್ಪೀರಿಯನ್ಸ್ ಇಸ್ ಗ್ರೇಟ್ ಎಜುಕೇಷನ್. ಅಂದರೆ ನಮಗೆ ವಿದ್ಯೆಯಿಂದಲೇ ಒಂದು ವ್ಯಕ್ತಿಯ ಸಾಧಕನಾಗುವುದಲ್ಲ, ಅವನ ಸಮಾಜದಲ್ಲಿ ವೈಯಕ್ತಿಕದಲ್ಲಿ ಸಾಧನೆ ಅಂತ ಹೇಳುವುದು ಒಂದು ವ್ಯಕ್ತಿಗೆ ವಿದ್ಯೆಗಿಂತ ಅಧಿಕ ಶ್ರೇಯಸ್ಸನ್ನು ಕೊಡುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಸರದಿಯಲ್ಲಿ ತಮ್ಮನ್ನು ಸೇರಿಸಬಹುದು ಅಂತ ಹೇಳ್ತಾ ಇದ್ದೇನೆ. ಹಾಗಾಗಿ ಕೇಳಿಸ್ತಾ ಇದೆಯಾ? ಹೌದು. ಹಾಗಾಗಿ ನಿಮ್ಮ ಜಾತಕ ನಿಜವಾಗಿ ತುಂಬ ಚೆನ್ನಾಗಿದೆ, ಚಿಂತೆ ಮಾಡಬೇಡಿ, ಹೊಗಳುವುದಲ್ಲ. ಯಾಕೆ ಅಂತ ಕೇಳಿದರೆ ಗುರು ಮಹಾರ್ದೇಶ ನಡೀತಾ ಇದೆ. 26/8/2010, 26/8/2026 ಗುರು ಮಹಾರ್ದೇಶ ನಡೀತಾ ಇದೆ. ಗುರುಗ್ರಹ ನಿಮ್ಮ ಜಾತಕದಲ್ಲಿ ಸ್ವಕ್ಷೇತ್ರದಲ್ಲಿದ್ದಾನೆ. ಮೀನರಾಶಿಯಲ್ಲಿಯೇ ಗುರು ತನ್ನ ಸ್ವಕ್ಷೇತ್ರದಲ್ಲಿರುವುದರಿಂದ ಇದಕ್ಕೆ ಹಂಸಯೋಗ ಅಂತ ಹೆಸರು ಬರುತ್ತೆ. ಯಾವಾಗ ಹಂಸಯೋಗದಲ್ಲಿ ಒಂದು ವ್ಯಕ್ತಿ ಜನನಾಗಿ ಅದೇ ದಶಾಕಾಲವು ಪ್ರಾಪ್ತಿಯಾದರೆ ದಾನ ಗುಣಗಳು, ಧರ್ಮ ಗುಣಗಳು, ವಿದ್ಯಾಕ್ಷೇತ್ರ, ತನ್ನ ಸಂಪತ್ತಿನಲ್ಲಿ ಸಮಾಜಕ್ಕೆ ಜನಸೇವೆಯನ್ನು ಮಾಡುವುದು, ಗಣ್ಯಮಾನ್ಯ ವ್ಯಕ್ತಿಗಳ ಸಂಪರ್ಕಗಳನ್ನು ಗಳಿಸುವುದು, ಅದಲ್ಲದೆ ನಿಮ್ಮ ಒಂದು ಕುಟುಂಬದಲ್ಲಿ ಪ್ರಭುತ್ವ ಅಂದರೆ ಎಲ್ಲರಿಗೂ ಕೆಲವು ಸಹಾಯವನ್ನು ಮಾಡುವುದು, ಇಂತಹ ಎಲ್ಲ ಕರ್ಮಗಳು ನಮ್ಮ ಜೀವನದಲ್ಲಿ ಕೇವಲ ಹೋಮ ಹವನವೇ ನಮ್ಮ ಜೀವನಕ್ಕೆ ಪುಣ್ಯವನ್ನು ಕೊಡುವುದಲ್ಲ ಯಜಮಾನರೇ. ಅದರ ಒಂದಿಗೆ ನಾವು ಇಂತಹ ಏನು ದಾನ ಧರ್ಮಾದಿಗಳು ಅಥವಾ ಒಳ್ಳೆಯ ಇನ್ನೊಂದು ವ್ಯಕ್ತಿಯ ನೋವಿಗೆ ಸ್ಪಂದಿಸಿ ಅವನ ಸಹಕಾರ ಮಾಡುವ ಗುಣಗಳು, ಇದೆಲ್ಲ ಭಗವಂತ ಅಂತ ಹೇಳುವ ಒಂದು ಸ್ಥಳದಲ್ಲಿ ಒಂದು ಬ್ಯಾಂಕ್ ಇದೆ. ನಾವು ನೀವೆಲ್ಲ ನಿರ್ಮಾಣ ಮಾಡಿದ ಬ್ಯಾಂಕು ದರೋಡೆ ಆಗಬಹುದು, ಅದಲ್ಲದೆ ಅದರಿಂದ ಇಟ್ಟ ಸಂಪತ್ತು ಕಳೆದುಕೊಳ್ಳಬಹುದು. ಆದರೆ ಭಗವಂತನ ಬ್ಯಾಂಕ್ ಅಂತ ಒಂದಿದೆ. ಆ ಭಗವಂತನ ಬ್ಯಾಂಕಲ್ಲಿ ಈ ಎಲ್ಲ ಕರ್ಮಾಂಗಗಳು ಡಿಪಾಸಿಟ್ ಮಾಡಿದ್ದೇ ಆದರೆ ಅದು ಮುಂದಿನ ದಿನದಲ್ಲಿ ಸಮಾಜದಲ್ಲಿ ಶ್ರೇಷ್ಠರಾಗಬಹುದು ಅಥವಾ ವಂಶದಲ್ಲಿ ಒಳ್ಳೆಯ ವ್ಯಕ್ತಿಗಳು ಮುಂದೆಯೂ ಜನನಾಗಬಹುದು. ಹಾಗಾಗಿ ನಿಮಗೆ ನಾನು ಹೆಚ್ಚಿಗೆ ಹೇಳುವಂತಹ ಯಾವುದೇ ಇದಿಲ್ಲ. ಈಗ ಲೋಕದಲ್ಲಿರುವಂತಹ ಸ್ವಲ್ಪ ಸಮಸ್ಯೆಗಳು ನಿಮಗೂ ಬಂದಿರಬಹುದು, ಆದರೆ ಅದು ಸುಧಾರಿಸಿಕೊಂಡು ಹೋಗುವ ಗುಣವೂ ಇದರಲ್ಲಿದೆ. ನಿಮ್ಮ ಸ್ವಭಾವ ನಡತೆ ಗುಣಗಳು ಚೆನ್ನಾಗಿದೆ. ಜೀವನದ ಸಾಧಕರ ಸ್ಥಾನದಲ್ಲಿರುವುದರಿಂದ ಒಳ್ಳೆಯ ಫಲ ಇದೆ. ಮಡದಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಳ್ಳಿ. ಅದಲ್ಲದೆ ಸ್ವಲ್ಪ ವ್ಯಯರಾಶಿಯಲ್ಲಿ ರವಿ ಇರುವುದರಿಂದ ಮಕ್ಕಳ ವಿಷಯದಲ್ಲಿ ಕೆಲವು ಚಿಂತೆಗಳನ್ನು ಈಗ ನೀವು ಮಾಡ್ತಾ ಇರುವ ಸಾಧ್ಯತೆಗಳಿದೆ. ದೂರ ಸ್ಥಳವೋ ಪರಸ್ಥಳವೋ ಅಥವಾ ಏನಾದರೂ ಒಂದು ಮಕ್ಕಳ ವಿಷಯದಲ್ಲಿ ಹೊಸ ತೀರ್ಮಾನವನ್ನು ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇದೆ. ಚಿಕ್ಕ ಪುಟ್ಟ ಆರೋಗ್ಯದ ಇತ್ಯಾದಿಗಳ ಸಮಸ್ಯೆಗಳು ಬರಬಹುದು, ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತೇನೆ. ನಮಸ್ಕಾರ. ಮುಂದಿನ ಕರೆ ಯಾರದ್ದು ಅಂತ ನೋಡುವ. ಈಗ ಚಿಕ್ಕ ಒಂದು ವಿರಾಮದ ನಂತರ ಮತ್ತೆ ಬರ್ತೇನೆ, ಕಾಯ್ತಾ ಇರಿ. ವಿರಾಮದ ನಂತರ ತಮಗೆಲ್ಲರಿಗೂ ಆದರದ ಸ್ವಾಗತ. ಈಗ ಕರೆಯ ಇನ್ನೊಂದು ಕರೆ ಇದೆ, ಯಾರದ್ದು ಅಂತ ನೋಡೋಣ. ನಮಸ್ಕಾರ. ಹಲೋ, ಹೇಳಿಮ್ಮ. ನಾವು ಕಾರ್ಕಳದಿಂದ ಸಾರಿಕಾ ಅಂತ. ಸಾರಿಕಾ, ಹೇಳಿ. ನನ್ನ ತಮ್ಮನಿದ್ದು ಸರ್. ಹೇಳಿ, ಅವರ ತಾರೀಖು ಹೇಳಿ. 28/1/1979. 79? ಹೌದು. ಓಹೋ, ಹೇಳಿ. ಸಮಯ 6:04 ಬೆಳಿಗ್ಗೆ. 6:04 ಬೆಳಗ್ಗೆನಾ? ಹೌದು. ಓಕೆ. ಶ್ರವಣ ನಕ್ಷತ್ರ, ಮಕರ ರಾಶಿ. ಸುಮಾರು 3 ವರ್ಷದಿಂದ ಇವರಲ್ಲಿ ವ್ಯಾವಹಾರಿಕದಲ್ಲಿ, ಸಂಸಾರಿಕದಲ್ಲಿ ಹಾಗೆ ಆರೋಗ್ಯದಲ್ಲಿ 3 ವಿಷಯಗಳಲ್ಲಿ ಏರುಪೇರುಗಳು ಕಾಣಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತೇನೆ. ಏನಂತೀರಾ? ಸರಿ.
ಅದು ಅವನಿಗೆ ಗ್ಯಾರೇಜ್ ಬಿಸ್ನೆಸ್. ಏನಾದರೂ ಮೈನಸ್ ಇದೆ ಅಮ್ಮ. ಯಾಕೆಂತ ಹೇಳಿದರೆ ಈಗ ಇವರಿಗೆ ನಡೆಯುವಂತಹ ದಶಾಕಾಲ ಚೆನ್ನಾಗಿದ್ದರೂ ಸಹ ಇವರಿಗೆ ಈ ಧನಸ್ಥಾನಾಧಿಪತಿ ಕರ್ಮಾಧಿಪತಿ ಎರಡು ಗ್ರಹಗಳು ಸ್ವಲ್ಪ ಈ ಹಸ್ತಯೋಗದಲ್ಲಿರುವುದರಿಂದ ಆವಾಗ ಅವರಿಗೆ ಕರ್ಮದಲ್ಲಿಯೋ ಮನಸ್ಸಿನಲ್ಲಿಯೋ ಕಾರ್ಯದಲ್ಲಿಯೋ ಏರುಪೇರುಗಳು ಅಧಿಕವಾಗಿ ಕಾಣಿಸ್ತಾ ಇರುತ್ತೆ. ಪ್ಲಸ್ ಇವರು ಅಮಾವಾಸ್ಯೆಗೆ ಜನ್ಮ ಆಗಿದ್ದಾರೆ. ಆವಾಗ ಇವರಿಗೆ ಈ ಸಂದರ್ಭದಲ್ಲಿ ಸುಮಾರಾಗಿ ಇಷ್ಟಪಟ್ಟಂತಹ ಋಣ ಅಧಿಕವಾಗುವುದು ಅಥವಾ ಕರ್ತವ್ಯದಲ್ಲಿ ಪದೇ ಪದೇ ಸೇವಕರ ಸಮಸ್ಯೆಗಳು ಬರುವುದು, ಅದಲ್ಲದೆ ಮಾಡುವ ಕೆಲಸದಲ್ಲಿ ಒಂದು ಸ್ವಲ್ಪ ಸಮಯದ ಪ್ರಜ್ಞೆ ಇದ್ದರೂ ಸಹ ಕಾರಣಾಂತರದಿಂದ ವಿಳಂಬಗೊಳ್ಳುವುದು, ಹೀಗೆಲ್ಲ ಚಿಕ್ಕ ಪುಟ್ಟ ಸಮಸ್ಯೆಗಳು ಕಾಣಿಸುತ್ತೆ. ಇನ್ನು ಇವರಿಗೆ ಸ್ವಲ್ಪ ಈಗ ಪ್ರೆಸೆಂಟ್ ಈ ಗುರುದಶ ಶುಕ್ರಭುಕ್ತಿ ನಡೀತಾ ಇದೆ. ಶುಕ್ರನು ವ್ಯಯರಾಶಿಯಲ್ಲಿರುವುದರಿಂದ ಏನಾದರೂ ಇದ್ದ ಸ್ಥಳವನ್ನು ಬದಲಾಯಿಸುವುದು, ಹೊಸ ವಿಚಾರವನ್ನು ಅದರೊಂದಿಗೆ ಸೇರಿಸಿಕೊಳ್ಳುವುದು, ಈ ರೀತಿಯಾಗಿ ಏನಾದರೂ ತೀರ್ಮಾನ ಮಾಡ್ತಾ ಇದ್ದಾರಾ? ಅವನು ಅಂದ್ರೆ ಗ್ಯಾರೇಜ್ ಮತ್ತೆ ಮನೆ ಕಟ್ತಾ ಇದ್ದಾನೆ. ಸರಿ. ಹಾಗಾದ್ರೆ ಯಾಕೆ ಅಂತ ಹೇಳಿದ್ರೆ ಈಗ ಇದರಲ್ಲಿ ಮದುವೆ ವಿಚಾರದಲ್ಲಿ ಕೇಳಲಿಕ್ಕೆ. ಹೌದು, 42 ವರ್ಷ ವಯಸ್ಸಲ್ವಾ? ಈ ಹಿಂದೆ ಇವರಿಗೆ ಏನಾದರೂ ಎಂಗೇಜ್ಮೆಂಟ್ ಹಾಗೆ ಹೀಗೆ ಏನಾದರೂ ಆಗಿ ಸಮಸ್ಯೆ ಆಗಿದೆಯಾ? ಇಲ್ಲ ಇಲ್ಲ ಏನಿಲ್ಲ, ಪ್ರಪೋಸಲ್ ಫಿಕ್ಸ್ ಆಗುದಿಲ್ಲ. ಅಲ್ಲ, ಈಗ ವಯಸ್ಸು 42 ಆಯಿತು. ಶುಕ್ರ ಇದರಲ್ಲಿ ದೋಷಪ್ರದನಾಗಿದ್ದಾನೆ. ವಿಳಂಬ ವಿವಾಹ ಅಂತ ಹೇಳೋದಕ್ಕಿಂತಲೂ ಸ್ವಲ್ಪ ಏನಾದರೂ ಇಚ್ಛಿಸಿದಂಥದ್ದು ಸಿಗಲಿಲ್ಲ ಅಂಥೇಳಿ ನಂತರ ವಿವಾಹ ಬೇಡ ಅಂತ ಹೇಳುವ ಗುಣಗಳು ಇದರಲ್ಲಿ ಇರಬಹುದು ಅಂತ ಹೇಳ್ತೇನೆ ನಾನು. ಏನೇ ಇದ್ದರೂ ನೀವು ಕೇಳ್ತಾ ಇದ್ದೀರಿ ಇನ್ನು ಮದುವೆ ಯಾವಾಗ ಅಂತ. ನೋಡಿ, ಈಗ ಶುಕ್ರಭುಕ್ತಿ ಇರುವುದರಿಂದ ಇದು 2024 ಫೆಬ್ರವರಿ ತನಕ ಇರುವುದರಿಂದ ಈ ಶುಕ್ರನು ಕಳತ್ರಕಾರಕನಾಗಿರುವುದರಿಂದ, ಕಳತ್ರ ಅಂತ ಹೇಳಿದರೆ ಏನು, ವಿವಾಹಕ್ಕೆ ಸಂಬಂಧಪಟ್ಟ ಫಲವನ್ನು ಅನುಗ್ರಹಿಸುವುದು ಶುಕ್ರ. ಅದರಿಂದಾಗಿ ಈಗ ನಾಡಿದ್ದು 2021 ನವೆಂಬರ್ 21 ತಾರೀಕು ದಾಟಬೇಕು. ಅದರ ನಂತರ ಈಗ ಸ್ವಲ್ಪ ನೀವು ಒತ್ತಡ ಅಧಿಕ ಮಾಡಿ ಇವರಿಗೆ ಸ್ವಲ್ಪ ಒತ್ತಡ ಕೊಡಬೇಕು. ಒತ್ತಡ ಅಂದರೆ ಮದುವೆ ಆಗಪ್ಪ ಅಂತ ಹೇಳುವ ಒಂದು ಒತ್ತಡವನ್ನು ಅಧಿಕವಾಗಿ ಕೊಟ್ಟು ಪ್ರಯತ್ನವನ್ನು ಅಧಿಕ ಮಾಡಿದರೆ ಇಲ್ಲಿ ಒಂದು 2022 ನವೆಂಬರ್ ಒಳಗೆ ಒಂದು ಯೋಗ ಇದೆ. ಇಲ್ಲಿ ನೀವು ಪ್ರಯತ್ನ ಮಾಡಿ ಆಗದೇ ಇದ್ದರೆ ಮತ್ತೆ ನಾವೇನು ಅದಕ್ಕೆ ಹೆಚ್ಚಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ, ಯೋಗಗಳು ಏನೂ ಇದ್ದರೂ ನಮ್ಮಲ್ಲಿ ನಮ್ಮ ಸ್ವಯಂಕೃತ ಪ್ರಯತ್ನಗಳು ನಮ್ಮಲ್ಲಿ ನಡೆಯದೇ ಇದ್ದರೆ ನಮಗೆ ಯೋಗಗಳು ಬರುತ್ತೆ ಹೋಗ್ತಾ ಇರುತ್ತೆ. ಅದು ಅನುಭವಿಸಬೇಕು ಅಂತ ಹೇಳಿದರೆ ನಮ್ಮ ಪ್ರಯತ್ನ ಬೇಕು. ಅದರಲ್ಲಿ ಇವರು ಸಾಧಕರಲ್ಲ ಅಂತ ನಾನು ಹೇಳುವುದಿಲ್ಲ, ಸಾಧನೆ ಮಾಡಲಿಲ್ವ, ಮಾಡಿದ್ದಾರೆ. ಆದರೆ ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಇವರ ನಿರ್ಧಾರಗಳೆಲ್ಲ ಸರಿಯಾಗಿ ಇಲ್ಲದೇ ಇರುವುದರಿಂದ ವಿಳಂಬಗೊಂಡಿರಬಹುದು ಅಂತ ಹೇಳ್ತೇನೆ. ಪರಿಹಾರ ಏನು ಹೇಳಿದರೆ, ಇವರ ಹೆಸರಲ್ಲಿ ಇವರ ತಾಯಿಯೋ ತಂದೆಯೋ ಪ್ರತಿ ಮಂಗಳವಾರ ಇಲ್ಲದಿರೋ ಶುಕ್ರವಾರ ಮನೆಯಲ್ಲಿ ಸಾರ್ವಜನಿಕವಾಗಿ ಒಂದು ಬ್ರಾಹ್ಮಣರನ್ನು ಕರೆದು ದುರ್ಗಾ ನಮಸ್ಕಾರ 5 ಸಲ ಮಾಡಿಸಿ. ಅಲ್ಲದಿದ್ದರೆ ದೇವಸ್ಥಾನದಲ್ಲಿ ಹೋಗಿ ಆದರೂ ದುರ್ಗಾ ನಮಸ್ಕಾರವನ್ನು ಮಾಡುವುದರಿಂದ ಇವರಿಗೆ ಇಷ್ಟಾರ್ಥಗಳು ಅಥವಾ ಮನೆಗೆ ಮಹಾಲಕ್ಷ್ಮಿ ಪ್ರವೇಶವಾಗುವ ಯೋಗಗಳು ಉಂಟಾಗುತ್ತೆ ಅಂತ ಹೇಳ್ತೇನೆ. ತಪ್ಪದೆ ಮಾಡಿ, ಗಣಪತಿಯ ಸೇವೆಯೊಂದಿಗೆ ಮಾಡಿ, ಮುಂದೆ ಒಳ್ಳೆಯದಾಗುತ್ತೆ. ನಮಸ್ಕಾರ. ಈಗ ಕರ್ಕಾಟಕ ರಾಶಿಯವರಿಗೆ ಒಂದು ವಾರದ ಗೋಚಾರ ಫಲವನ್ನು ಹೇಳಿದ್ದೇವೆ. ಕರ್ಕಾಟಕ ದಾಟಿದ ಮೇಲೆ ಸಿಂಹರಾಶಿಯಿಂದ 4 ರಾಶಿಗಳ ಫಲ. ಸಿಂಹರಾಶಿಯವರಿಗೆ ಈ ವಾರ ಹೇಗಿದೆ ಅಂತ. ಸಿಂಹರಾಶಿಯವರಿಗೆ ನಾಳೆ ಸಂಧ್ಯಾಕಾಲದವರೆಗೂ ಯಾವುದೇ ಒಂದು ಕರ್ತವ್ಯಗಳು ಫಲಕಾರಿಯಾಗದೇ ಇರುವುದರಿಂದ ಸ್ವಲ್ಪ ಗೊಂದಲಪ್ರದವಾದ ವಾತಾವರಣಗಳು ನಿಮಗೆ ಲಭಿಸಬಹುದು. ಕೊಟ್ಟ ಮಾತು ನಡೆಯುವಂತಹ ಸಾಧ್ಯತೆಗಳು ಕಡಿಮೆ. ನಿಮ್ಮಲ್ಲಿ ನೀವು ಯಾವುದೇ ಒಂದು ವಿಷಯವನ್ನು ತಗ್ಗಿ ಬಗ್ಗಿ ಮಾತನಾಡುವುದರಿಂದ ನಿಮ್ಮ ಗೊಂದಲಗಳಿಗೆ ನೀವೇ ನಿವಾರಣೆಯನ್ನು ಹುಡುಕಿದಾಗುತ್ತೆ. ನೀವು ನನ್ನದೇ ಸರಿ ಅಂದುಕೊಳ್ಳುವ ಮುಂಡು ಸ್ವಭಾವಗಳು ನಿಮ್ಮ ಕೆಲವು ಅಸಮಾಧಾನದ ಫಲಗಳಿಗೆ ಅಥವಾ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಉಂಟಾಗುವ ಸಾಧ್ಯತೆಗಳು ಸಿಂಹರಾಶಿಯವರಿಗೆ ಉಂಟಾಗುತ್ತೆ. ಬುಧವಾರ, ಗುರುವಾರ, ಶುಕ್ರವಾರ ದಿನ ನಿಮ್ಮ ಇಷ್ಟಾರ್ಥಗಳು ಪೂರ ನೆರವೇರುತ್ತೆ. ಹಾಗೆಯೇ
ನೀವೇನಾದರೂ ವಾಹನ ಭೂಮಿ ಇತ್ಯಾದಿಗಳ ಕರ್ತವ್ಯಗಳನ್ನು ಮಾಡ್ತಾ ಇರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಹಣಕಾಸಿನ ಪೂರೈಕೆಗಳು ನಿಧಾನಗೊಳ್ಳುವ ಸಾಧ್ಯತೆಗಳಿದೆ. ಇನ್ನು ಸರ್ಕಾರದ ಅಧೀನದಲ್ಲಿ ಉದ್ಯೋಗ ಮಾಡುವವರಿಗೆ ಮೇಲಾಧಿಕಾರಿಗಳ ಕಿರಿಕಿರಿಗಳು ಕಾಣುವಂತಹ ಸಾಧ್ಯತೆಗಳಿದೆ. ಅದರಿಂದ ಸಮಾಧಾನವೇ ಪ್ರಧಾನ. ಇನ್ನು ಈ ಸಂದರ್ಭದಲ್ಲಿ ಏನು ಮಾಡಬೇಕು, ಗುರುದೇವರ ಆರಾಧನೆ, ಹಾಗೆಯೇ ದುರ್ಗಾ ಪ್ರಾರ್ಥನೆ, ನಿಮ್ಮ ವಂಶದಲ್ಲಿರುವ ದೈವಿಕ ಸೇವೆಯ ಆರಾಧನೆ, ಇನ್ನು ತಾಯಿ ಏನಾದರೂ ಬೇಕಾದದ್ದು ಕೇಳಿದಾಗ ವಾತ್ಸಲ್ಯಪ್ರದವಾಗಿ ಅವರೊಂದಿಗೆ ಅವರ ಅನುಗ್ರಹವನ್ನು ಪಡೆಯುವ ಕರ್ತವ್ಯವನ್ನು ಮಾಡಿದರೆ ನಿಮ್ಮ ಇಷ್ಟಾರ್ಥಗಳು ಈ ವಾರದಲ್ಲಿ ಚೆನ್ನಾಗಿರುತ್ತೆ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಇಷ್ಟಾರ್ಥಗಳು ನೆರವೇರಿದರೂ ಅದು ಮಾನಸಿಕವಾಗಿ ಇಷ್ಟ ಇಲ್ಲದೇ ಇರುವ ಅನುಭವಗಳು ಈ ಮುಂದಿನ ವಾರದಲ್ಲಿ ಪ್ರಾಪ್ತವಾಗುವ ಸಾಧ್ಯತೆ ಇದೆ. ನೀವು ಬುಧವಾರ, ಗುರುವಾರ, ಶುಕ್ರವಾರ 3 ದಿನ ಯಾವುದೇ ಹೊಸ ಕಾರ್ಯಕ್ರಮಗಳನ್ನು ಮಾಡುವುದಾಗಲಿ, ಹೊಸ ಕರ್ತವ್ಯವನ್ನು ತಾವು ಪ್ರಾರಂಭಗೊಳಿಸುವುದಾಗಲಿ ಅದು ಸಮಂಜಸವಾದ ಸಮಯವಲ್ಲ. ಅದರಿಂದ ಅಧಿಕಾರಿಗಳಿಗೆ ಸ್ವಲ್ಪ ಉತ್ತಮ ಪ್ರಮೋಷನ್ಗಳು ಬರುವಂತಹ ಮಾತುಕತೆ ನಡೆದರೂ ಸಹ ಶುಭ ವಾರ್ತೆಯು ನಿಧಾನಗೊಳ್ಳುವಂತಹ ಸಾಧ್ಯತೆ ಕನ್ಯಾ ರಾಶಿಯವರಿಗಿದೆ. ಅಲ್ಲದೆ ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಳ್ಳುವ ಯೋಗಗಳು ಉಂಟಾಗುತ್ತೆ ಅಂತ ಹೇಳ್ತೇನೆ. ಇನ್ನು ಕಾರಣವಿಲ್ಲದೆ ಇಚ್ಛಿಸುವುದು ಒಂದು, ಆಗುವುದು ಇನ್ನೊಂದು ಅಂತಹ ಯೋಗಗಳು ಘಟನೆಗಳು ಸಂಭವಿಸುವ ಸಾಧ್ಯತೆ ಕನ್ಯಾ ರಾಶಿಯವರಿಗಿದೆ. ಅಂದರೆ ಧನಹಾನಿ ಯೋಗವಿರಬಹುದು, ಅಥವಾ ಚಿಕ್ಕ ಪುಟ್ಟ ವಿಷಯಗಳಲ್ಲಿ ಗೊಂದಲಪ್ರದವಾದ ವಾತಾವರಣಗಳಿರಬಹುದು, ಅಥವಾ ನಿಮ್ಮ ಕೈಗಳಿಗೆ ಕೆಲಸ ಮಾಡುವ ಸೇವಕರಿಂದ ನೀವು ಕೊಟ್ಟ ಮಾತು ವಚನಭ್ರಷ್ಟತೆ ಆಗುವ ಸಾಧ್ಯತೆಗಳಿದೆ. ಅದರಿಂದ ತಾವು ತಪ್ಪದೆ ಮಹಾಗಣಪತಿಯ ಸೇವೆಯನ್ನು ಮಾಡಬೇಕು. ಅದಲ್ಲದೆ ನಿಮ್ಮ ಮನೆಯ ಸಾಮೀಪ್ಯ ಶಿವದೇವರ ಕ್ಷೇತ್ರವಿದ್ದರೆ ಈಶ್ವರ ದೇವರ ಆರಾಧನೆಯನ್ನು ನಿರಂತರವಾಗಿ ಮಾಡಿ, ಮುಂದೆ ಒಳ್ಳೆಯದಾಗುತ್ತೆ. ನಮಸ್ಕಾರ. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಅದೃಷ್ಟವು ಬದಲಾದಂತಹ ಕಾಲ ಎದುರಿಗೆ ಕಾಣಿಸ್ತಾ ಇದೆ. ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡುತ್ತೆ. ಈ ವಾರದಲ್ಲಿ ನಾಡಿದ್ದು ಬರುವ ಭಾನುವಾರದವರೆಗೆ ಇಷ್ಟಾರ್ಥಗಳು ಅತೀ ಶೀಘ್ರವಾಗಿ ನೆರವೇರುವ ಎಲ್ಲ ಅವಕಾಶಗಳಿದೆ. ನೀವು ಶುಕ್ರವಾರದ ಮುಂಚಿತವಾಗಿ ಈ ಎಲ್ಲ ಕರ್ತವ್ಯವನ್ನು ಸಾಧಿಸಿ ಮಾಡಿಕೊಂಡರೆ ದೂರ ಪ್ರಯಾಣ, ನೀವು ಯಾಚಿಸಿದ ಸಂಪತ್ತು ಪ್ರಾಪ್ತಿ, ಸ್ನೇಹಿತರಿಂದ ಸಹಾಯ, ಸೇವಕರಿಂದ ಸಹಾಯ, ಒಳ್ಳೆಯ ಹೊಸ ಸಂತೃಪ್ತದ ವಾರ್ತೆಗಳನ್ನು ಅನುಭವಿಸುವ ವಾರ ಈ ವಾರ ನಿಮ್ಮದಾಗಿದೆ. ಅದರಿಂದ ತುಲಾರಾಶಿಯವರು ಹೆಚ್ಚಿನ ಸಾಧನೆಯನ್ನು ಈ ವಾರ ನಿಮ್ಮಲ್ಲ ನೀವು ತೊಡಗಿಸಿಕೊಂಡರೆ ಒಳ್ಳೆಯ ಅಭಿವೃದ್ಧಿ ಉಂಟಾಗುತ್ತೆ, ಸಂಶಯ ಬೇಡ. ಇನ್ನು ಅಧಿಕ ಅಭಿವೃದ್ಧಿಗಾಗಿ ಮಹಾಗಣಪತಿಯ ಸೇವೆಯನ್ನು, ಸುಬ್ರಹ್ಮಣ್ಯ ಸೇವೆಯನ್ನು, ಸಾಧ್ಯವಿದ್ದರೆ ಸೂರ್ಯನಾರಾಯಣ ದೇವರ ಆರಾಧನೆಯನ್ನು ಮಾಡುವುದು ಒಳ್ಳೆಯದು. ಸ್ವಲ್ಪ ದೈಹಿಕ ಆರೋಗ್ಯ ಸ್ಥಿತಿಯ ಏರುಪೇರುಗಳು ಮಧ್ಯಮ ವಯಸ್ಸು ದಾಟಿದವರಿಗೆ ಉಂಟಾಗಿರಬಹುದು, ಬೇರೆ ಯಾವುದೇ ವಿಚಿತ್ರ ದೋಷಗಳು ಉಂಟಾಗುವುದಿಲ್ಲ. ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಾದ ತಮಗೆ ಹಿರಿಯರೊಂದಿಗೆ ನಿಮ್ಮ ನಿರ್ಧಾರ ಮತ್ತು ಹಿರಿಯರ ನಿರ್ಧಾರಗಳು ಗೊಂದಲಪ್ರದವಾದ ವಾತಾವರಣಗಳಿದೆ. ಇನ್ನು ಯೌವನ ಭರಿತ ವ್ಯಕ್ತಿಗಳಿಗೆ ಸ್ತ್ರೀ ಸಂಬಂಧಪಟ್ಟ ವಿಚಾರದಲ್ಲಿ ಪ್ರೇಮ ಪ್ರಕರಣಗಳು ಅಥವಾ ಸ್ವಲ್ಪ ಮೋಸ ಹೋಗುವ ಯೋಗಗಳು ಈ ಸಂದರ್ಭದಲ್ಲಿ ಬರುವ ಈ ಒಂದು ಭಾನುವಾರದ ಸಂದರ್ಭದಲ್ಲಿ ಎಚ್ಚರಿಕೆಯಾಗಿರುವುದು ಒಳ್ಳೆಯದು. ಇನ್ನು ಆರ್ಥಿಕ ಸ್ಥಿತಿಯ ಪ್ರಗತಿ ನಿಮಗೆ ಮಧ್ಯಮವಾಗಿದೆ, ಅತಿ ಉತ್ತಮ ಅಥವಾ ಕನಿಷ್ಠವೂ ಅಲ್ಲ. ಇನ್ನು ಸಾಲ ಭಯಗಳು ಉಂಟಾಗಿರುತ್ತೆ, ಸಾಲ ಭಯ ಅದನ್ನು ತೀರಿಸುವಂತಹ ಅವಕಾಶಗಳು ನಿಮಗೀಗ ನಡೀತಾ ಇದೆ. ಇನ್ನು ಕಾರ್ಯಕ್ಷೇತ್ರದಲ್ಲಿ ಬಡ್ತಿ ಪ್ರಾಪ್ತಿಯಾಗುತ್ತೆ ಅಂಥೇಳಿ ಅದು ನಿಧಾನಗತಿಯೋ ಅಥವಾ ಪ್ರತಿಬಂಧಕವಾಗಿಯೋ ನಿಲ್ಲುವ ಸಾಧ್ಯತೆ ಇದೆ. ಅಧಿಕಾರಿಗಳು ಸರ್ಕಾರದ ಸಂಬಂಧಪಟ್ಟ ಉದ್ಯೋಗಸ್ಥರಿಗೆ ಸ್ವಲ್ಪ ನಿಮಗೆ ನಿಮ್ಮ ಕಾರ್ಯಕ್ಷೇತ್ರವು ಅಧಿಕ ಒತ್ತಡವನ್ನು ಕಾಣುವುದರಿಂದ ಅಥವಾ ಸ್ವಲ್ಪ ರಾತ್ರಿ ಹಗಲು ಕೆಲಸ ಇದೆ, ದೈಹಿಕವಾದ ಅಸಮಾಧಾನಗಳಿದೆ ಅಂತ ಹೇಳುವ ಅನಿಸಿಕೆಗಳು ಬರಬಹುದು. ಅದರಿಂದ ತಾವು ಮಾಡಬೇಕಾದದ್ದು, ರಾಶಿಯಲ್ಲಿಯೇ ಕೇತುಗ್ರಹ ಇರುವುದರಿಂದ ತಲೆನೋವು ಅಥವಾ ನಿದ್ದೆ ಬಾರದಿರುವಿಕೆ,
ಕನಸುಗಳು ಬೀಳುವುದು ಅಥವಾ ಇತ್ಯಾದಿ ಸ್ವಲ್ಪ ಬ್ಯಾಡ್ ಥಾಟ್ಸ್ ಇಂತಹ ಘಟನೆಗಳು ಸಂಭವಿಸುವ ಲಕ್ಷಣ ಈ ವಾರದವರೆಗೆ ಇದೆ. ಆದರೂ ಇದರ ಮಧ್ಯ ಸಾಧನೆಗೆ ತಕ್ಕ ಫಲ ಇದೆ. ತಾವು ಮಾಡಬೇಕಾದದ್ದು ಲಕ್ಷ್ಮೀ ವಿನಾಯಕ, ಲಕ್ಷ್ಮೀ ದೇವರನ್ನು, ವಿನಾಯಕ ದೇವರ ಆರಾಧನೆಯನ್ನು ಮಾಡಿದರೆ ಒಳ್ಳೆಯ ಫಲವನ್ನು ಅನುಭವಿಸ್ತೀರ. ಅದಲ್ಲದೆ ಭದ್ರಕಾಳಿ, ಸೂರ್ಯನಾರಾಯಣ ದೇವರ ಆರಾಧನೆ, ಈ ಕ್ಷೇತ್ರದ ಸೇವೆಯನ್ನು ಮಾಡಿದರೂ ಒಳ್ಳೆಯ ಫಲವನ್ನು ಅನುಭವಿಸ್ತೀರ. ಇನ್ನು ಈ 4 ರಾಶಿಗಳಾದ ಮೇಲೆ ಇನ್ನು ಉಳಿದ 4 ರಾಶಿಗಳನ್ನು ಈ ಕಾರ್ಯಕ್ರಮದ ಅಂತಿಮದಲ್ಲಿ ಹೇಳುವ ಇಷ್ಟಪಡ್ತಾ ಇದ್ದೇನೆ. ಈಗ ಕರೆ ಯಾರದ್ದು ಅಂತ ತಿಳ್ಕೊಳ್ಳುವ. ನಮಸ್ಕಾರ, ಯಾರು ಮಾತಾಡ್ತಾ ಇದ್ದೀರಿ? ನಯನ ಅಂತ ಹೇಳಿ. ಇದು 17/1/2004. 17/1/2004. ಬೆಳಿಗ್ಗೆ 6 ಅಲ್ಲ, ಸಂಜೆ 6:55. ಸಂಜೆ 6:55. ಹಾಂ, ಇದ್ಯಾರು ಮಗುವ? ಮಗಳು, ಅವಳ ವಿದ್ಯಾಭ್ಯಾಸ ಮತ್ತು ಆರೋಗ್ಯದ ಕಡೆ. ಓಕೆ. ಸೆಕೆಂಡ್ ಇಯರ್ PUC ಯಲ್ಲಿದ್ದಾರಾ? ಕೇಳಿಸ್ತಾ ಇದೆಯಾ? ಡಿಗ್ರಿಯಲ್ಲಿದ್ದಾರಾ? ಓಕೆ ಓಕೆ. ಹೌದೌದು. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿಯಲ್ಲಿ ಜನನಾಗಿದ್ದಾರೆ. ಕೇಳಿಸ್ತಾ ಇದೆಯಲ್ಲ? ಹೌದು. ಟಿವಿಯ ವಾಲ್ಯೂಮ್ ಸ್ವಲ್ಪ ಮ್ಯೂಟ್ ಮಾಡಿದರೆ ಒಳ್ಳೆಯದು ಅಂತ ಅನಿಸುತ್ತೆ. ಈಗ ನಡೆಯುವಂತಹ ದಶಾಕಾಲ ಶನಿ ಮಹಾರದಶ ನಡೀತಾ ಇದೆ. ಇವರಿಗೆ ಕರ್ಕಾಟಕ ಲಗ್ನದಲ್ಲಿ ಯಾರು ಜನನಾಗ್ತಾರೋ ಅವರಿಗೆ ಶನಿ ಸ್ವಲ್ಪ ಯೋಗಕಾರಕ ಗ್ರಹನಲ್ಲ. ಪದೇ ಪದೇ ಆರೋಗ್ಯದ ಸಮಸ್ಯೆಗಳು ಈಗಲ್ಲ, ಸುಮಾರಾಗಿ 2004 ಅಂತ ಹೇಳಿದಿರಿ, ಅಲ್ಲಿಂದಲೂ ಸ್ವಲ್ಪ ಕಾಣಿಸ್ತಾ ಇದೆ. ಆದರೆ ಈಗ ಅಲ್ಲಿಗೆ ಕಂಪೇರ್ ಮಾಡಿದರೆ ಈಗ ಒಳ್ಳೆಯದಿದೆ. ಈಗ ಗುರುಭುಕ್ತಿ ನಡೀತಾ ಇದೆ. ಗುರುಗ್ರಹ ಇವರ ಜಾತಕದಲ್ಲಿ ಅಭಿವೃದ್ಧಿ ರಾಶಿಯಲ್ಲಿದೆ, ತಂದೆಗೆ ಒಳ್ಳೆಯದು. ಹಾಗಾದರೆ ಈ 1.5 ವರ್ಷದ ಹಿಂದಿನಿಂದ ಏನಾದರೂ ಭೂಮಿ, ಮನೆ, ವಾಹನ ಇತ್ಯಾದಿ ಮನೆಗೆ ಬೇಕಾದ ಸವಲತ್ತುಗಳು ಅಧಿಕಗೊಂಡಂತಹ ಸಾಧ್ಯತೆ ತಂದೆಗೆ ಪಾಲಿಗೆ ಉಂಟಾಗುತ್ತೆ. ಮಕ್ಕಳ ಏನು ಒಳ್ಳೆಯ ಯೋಗಗಳು ಆ ಮನೆಯಲ್ಲಿರುವ ಮಾತಾಪಿತೃಗಳಿಗೆ ಲಭಿಸುತ್ತೆ. ಇನ್ನು ಈಗ ಆರೋಗ್ಯದ ದೃಷ್ಟಿಯಲ್ಲಿ ಮುಂದಿನ ದಿನದಲ್ಲಿ ಇವರಿಗೆ ಸುಧಾರಿಸಿಕೊಳ್ಳುವ ಸಾಧ್ಯತೆ ಇದೆ. ಇವರ ಸ್ವಲ್ಪ ದೇಹ ಕ್ಷೀಣವಾಗಿರುವ ಲಕ್ಷಣ ಇದೆ. ಇದರಲ್ಲಿ ಆರೋಗ್ಯಕ್ಕೆ ವಿಟಮಿನ್ಗಳು, ವೈದ್ಯರ ಸಲಹೆಗಳು ಅಗತ್ಯವಾಗಿರುತ್ತೆ. ಇದನ್ನು ಕೇಳಿ ತಿಳಿದು ಇದನ್ನು ಪರಿಹಾರ ಮಾಡಿ. ಇನ್ನೊಂದು, ವಿದ್ಯಾಕ್ಷೇತ್ರದಲ್ಲಿ ಅಥವಾ ಮುಂದಿನ ದಿನದಲ್ಲಿ ಒಳ್ಳೆಯ ಸ್ಥಾನಮಾನ ಪಡೆಯಲಿಕ್ಕೆ ಗುರುವೇ ಇದಕ್ಕೆ ಕಾರಕತ್ವ ಭಾವದಲ್ಲಿದ್ದಾನೆ. ಹಾಗಾಗಿ ಇವರಿಗೆ ಮಾಡಬೇಕಾದಂತಹ ಸ್ಥಿತಿ ಸ್ವಲ್ಪ ಬೆಳಗ್ಗೆ ಪ್ರಾಣಾಯಾಮ, ಯೋಗಾಸನ ಇತ್ಯಾದಿಗಳನ್ನು ಸ್ವಲ್ಪ ತೆಗೆದುಕೊಳ್ಳಿಕ್ಕೆ ಹೇಳಿ. ಮನಸ್ಸಿನ ಚಂಚಲ ಚಿತ್ತ ದೂರವಾಗಿ ಏಕಾಗ್ರತೆಯ ಫಲಗಳನ್ನು ಅಧಿಕವಾಗಿ ಅನುಭವಿಸುವ ಸಾಧ್ಯತೆ ಇದೆ. ಅದರಿಂದ ಈಗ ಮಾಡಬೇಕಾದಂಥದ್ದು ಶಿವಪ್ರಾರ್ಥನೆ, ವಿಷ್ಣುವಿನ ಆರಾಧನೆ. ಪ್ರತಿ ಶನಿವಾರ ಈ ಮಗುವಿನ ಹೆಸರಲ್ಲಿ ಏಕಾದಶ ರುದ್ರಾಭಿಷೇಕ ಮಾಡಿದರೂ ಒಳ್ಳೆಯದು. ಕೇವಲ ರುದ್ರಾಭಿಷೇಕವನ್ನು ಮಾಡ್ತಾ ಬರುವುದು ಒಳ್ಳೆಯದು. ಹೀಗೆ ಮಾಡ್ತಾ ಬನ್ನಿ. ಮುಂದಿನ 2022-23 ಒಳ್ಳೆಯ ಕಾಲ ಆಗಿದೆ. ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ. ಇನ್ನು ಮುಂದಿನ ಕರೆ ಯಾರದ್ದು ಅಂತ ನೋಡೋಣ. ನಮಸ್ಕಾರ. ನಮಸ್ಕಾರ, ಹೇಳಿಮ್ಮ, ಎಲ್ಲಿಂದ? ನಾನು ಇದು ಮಂಗಳೂರಿನಿಂದ. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಹೇಳಿ. ಮಗನ ಹೆಸರೇನಮ್ಮ? ಮಗನ ಹೆಸರು ದೀಪಕ್ ರಾಜ್ ಅಂತ. ದೀಪಕ್ ರಾಜ್. ಹೇಳಿ, ತಾರೀಕೆಷ್ಟು? 17/6/87. ಓಕೆ. ಸಮಯ ಸಂಜೆ 5 ಗಂಟೆ. ಸಂಜೆ 5 ಗಂಟೆ. ಹಾಂ, ಸಂಜೆ ಅಲ್ವಾ? ಸಂಜೆ, ಹೌದು. ಓಕೆ. ಶತಭಿಷ ನಕ್ಷತ್ರ ಕುಂಭರಾಶಿಯಲ್ಲಿ ಜನನಾಗಿದ್ದಾರಾ? ಹೌದೌದು, ಹೌದು. ಓಕೆ. ಈಗ ಶನಿ ಮಹಾರದಶ ನಡೀತಾ ಇದೆ. ಶನಿ ದಶೆಯಲ್ಲಿ ಈಗ ಇವರಿಗೆ ನಡೀತಾ ಇರುವಂಥದ್ದೇ ಶನಿ ದಶ, ಗುರುಭುಕ್ತಿ. ಹಾಗಾದರೆ ಮದುವೆ ಎಲ್ಲ ಆಗಿದೆ? ಇಲ್ಲ ಸರ್, ಮದುವೆ ಆಗ್ಲಿಲ್ಲ. ಅದು ಫಿಕ್ಸ್ ಆಗುದಿಲ್ಲ ಯಾವುದು ನೋಡಿದ್ರು. ಈ ಹಿಂದೆ ಫಿಕ್ಸ್ ಆಗಿ ಮುರಿದೋಯ್ತಮ್ಮ ಅದು? ಹೌದು ಹೌದು ಸರ್, ಫಿಕ್ಸ್ ಆಗಿ ಮುರಿದೋಯ್ತು. ಹಾಂ, ಯಾಕೆ ಅಂತ ಹೇಳಿದರೆ ಸಪ್ತಮದಲ್ಲಿ ಯೋಗ ಪ್ರಾಪ್ತಿಯಾಗಿದೆ ಈಗ ಸುಮಾರು 2 ವರ್ಷದ ಹಿಂದೆ. ಅದರ ನಂತರ ಈಗ ಪ್ರಾರಂಭ ಆದದ್ದು ಗುರುಭುಕ್ತಿ.
ಶನಿಯು ಇವರ ಜಾತಕದಲ್ಲಿ ಸ್ವಲ್ಪ ಅತೃಪ್ತ ಭಾವದಲ್ಲಿಯೇ ಇದ್ದಾನೆ. ಅದರಿಂದ ಈ ಅತೃಪ್ತ ಭಾವದಲ್ಲಿರುವ ಲಗ್ನದಲ್ಲಿರುವ ಶನಿಯು ಎಲ್ಲ ಕರ್ತವ್ಯಗಳಲ್ಲಿಯೂ ನಿಧಾನ ಫಲವನ್ನು ಕೊಡುವ ಗ್ರಹ. ನಿಮಗೆ ಗೊತ್ತೇ ಇದೆ, ಮಂದ ಅಂತ ಹೇಳಿದರೆ ನಿಧಾನ ಅಂತ ಅರ್ಥ. ಗುರು ಇವರ ಜಾತಕದಲ್ಲಿ ಓಕೆ ಚೆನ್ನಾಗಿದ್ದಾನೆ, ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಹಾಗಾಗಿ ಈಗ ಪ್ರೆಸೆಂಟ್ ಇನ್ನೊಂದು ನಿಮಗೆ ಹೇಳ್ತೇನೆ, 7.5 ಶನಿ ನಡೀತಾ ಇದೆ ಇವರಿಗೆ. ಈಗ ನಿಮಗೆ ಗೊತ್ತಿದೆ 7.5 ಶನಿ ಅಂತ ನಾವು ನೀವೆಲ್ಲ ಮಾತಾಡ್ತೇವೆ. ಹಾಗಾಗಿ ಕೆಲವೊಮ್ಮೆ ಮಂಕು ಹಿಡಿದವರಾಗೆ ಮಾಡೋದು, ಆಸಕ್ತಿ ಇಲ್ಲದವರ ಹಾಗೆ ಮಾಡೋದು, ಯಾವುದು ಬೇಡ ಅಂಥೇಳಿ ತನ್ನಷ್ಟಕ್ಕೆ ತಾನಿರುವುದು, ಸೂಕ್ತ ಸಮಯವನ್ನು ನಿಭಾಯಿಸಿಕೊಂಡು ಬದುಕುವ ಗುಣಗಳಲ್ಲಿ ವ್ಯತ್ಯಾಸಗಳನ್ನು ಕಾಣುವುದು. ಹಾಗೆ ಸ್ವಲ್ಪ ಇವರ ದಿನನಿತ್ಯದ ಕೆಲವು ಕ್ರಿಯೆಗಳಲ್ಲಿ ಸ್ವಲ್ಪ ಇವರು ಸುಧಾರಿಸಿಕೊಳ್ಬೇಕು ಅಂತ ಹೇಳ್ತೇನೆ. ಮನಸ್ಸನ್ನು ನಿಯಂತ್ರಣಗೊಳಿಸುವುದೇ ಪರಿಹಾರ ಒಂದು. ಎರಡನೇದಾಗಿ ಮದುವೆ ಯಾವಾಗ ಅಂತ ನೀವು ಕೇಳ್ತಾ ಇದ್ದೀರಿ. ಇದೇನು ಬರುವ ತಿಂಗಳು 21 ತಾರೀಕು ದಾಟಿದ ಮೇಲೆ ಇವರಿಗೆ ರಾಶಿಗೆ ಗುರು ಸಂಚಾರ ಆಗ್ತಾನೆ. ಮೇ ತಿಂಗಳ ನಂತರ ಗುರು ಪುನಃ ಮೀನಕ್ಕೆ ಹೋಗುವುದರಿಂದ ಏಪ್ರಿಲ್ ಮೇ ತಿಂಗಳ ನಂತರ ವಿವಾಹ ಯೋಗ ಕೂಡಿ ಬರುತ್ತೆ. 2022 ಅಥವಾ 2023 ತನಕವೂ ಯೋಗ ಇದೆ ಇವರಿಗೆ. ಹಾಗಾಗಿ ಅಲ್ಲಿ ಪ್ರಯತ್ನ ಮಾಡಿ ಮದುವೆ ಆಗುತ್ತೆ. ಈಗ ಪರಿಹಾರಕ್ಕಾಗಿ ಏನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಮಗನಿಗೆ ಹೇಳಿ 11 ದಿನ ಸೂರ್ಯೋದಯ ಕಾಲಕ್ಕೆ ಎದ್ದು ಸ್ನಾನಾದಿಗಳನ್ನು ಮಾಡಿ ಮಾತಾಪಿತೃಗಳಿಗೆ ನಮನವನ್ನು ವಂದನೆಯನ್ನು ಸಲ್ಲಿಸಿ ಮನೆಯಲ್ಲಿರುವ ದೇವರಿಗೆ ದೀಪವನ್ನು ಪುಷ್ಪವನ್ನಿಟ್ಟು ಅವರವರ ಪದ್ಧತಿಯ ನಿಯಮಗಳನ್ನು ಆಚರಿಸಿ ನಂತರ ನೇರವಾಗಿ ಶಿವ ದೇವಸ್ಥಾನಕ್ಕೆ ಹೋಗುವುದು. ಹತ್ತಿರದಲ್ಲಿದ್ದ ಶಿವ ದೇವಾಲಯ ಅಲ್ಲಿ ಹೋಗಿ 11 ದಿವಸ 11 ದಿನ ಈ ಶಿವ ದೇವಸ್ಥಾನಕ್ಕೆ ಹೋಗಿ 5 ಸುತ್ತು ಪ್ರದಕ್ಷಿಣೆಯಲ್ಲಿ ಪಂಚಾಕ್ಷರಿ ಜಪವನ್ನು ಹೇಳುವುದು. ನಂತರ ಒಂದು ರುದ್ರಾಭಿಷೇಕವನ್ನು ಮಾಡಿ ಪಂಚಾಕ್ಷರಿ ಮಂತ್ರವನ್ನು ಮನಸ್ಸಿನಲ್ಲಿ ಹೇಳಿಕೊಂಡು ಧ್ಯಾನ 5 ನಿಮಿಷ ಧ್ಯಾನ ಮಾಡುವುದು. ಇದನ್ನು ಮಾಡ್ತಾ ಬಂದರೆ ಈ 11 ದಿನ ಮಾಡಿದರೆ ನಂತರ ಸೋಮವಾರ ಮತ್ತು ಶನಿವಾರ ಮಾಡಲಿ. ಇಷ್ಟು ಮಾಡಿದರೆ ಸರಿ ನೆನ್ಪಿಟ್ಕೊಳ್ಳಿ, ನಾನೀಗ ಮೇ ತಿಂಗಳು ಹೇಳಿದ್ದೇನೆ, ಡಿಸೆಂಬರ್ ಒಳಗೆ ಫಲಗಳು ಅನುಭವಕ್ಕೆ ಬರುತ್ತೆ. ಹಾಗಾಗಿ ಇದನ್ನು ಮಾಡಿ, ಒಳ್ಳೆಯದಾಗಲಿ. ನಮಸ್ಕಾರ. ಇನ್ನು ಮುಂದಿನ ಕರೆ ಯಾರದ್ದು ಅಂತ ನೋಡಬೇಕು. ಅದಕ್ಕಿಂತ ಮುಂಚಿತವಾಗಿ ತಮಗೆಲ್ಲ ಗೊತ್ತಿದೆ, ಈ ನವರತ್ನಗಳ ಬಗ್ಗೆ ಮಾಹಿತಿಯನ್ನು ನಾವು ಕೊಡ್ತಾ ಇದ್ವಿ. ಈ ನವರತ್ನಗಳು ನಾವು ಧರಿಸುವುದು ಯಾಕೆ ಅಂತಲೂ ಈ ಹಿಂದೆ ತುಂಬ ಎಪಿಸೋಡ್ಗಳಲ್ಲಿ ನಾವು ನಿಮಗೆ ಹೇಳ್ತಾ ಬಂದಿದ್ದೇವೆ. ನವರತ್ನಗಳು ರಿಯಲ್ ಸ್ಟೋನ್ ಅಂದರೆ, ನಾವು ಯಾವುದೇ ಒಂದು ದೇಹದಲ್ಲಿ ನಿಶಕ್ತಿ ಆದಾಗ ನಾವು ವೈದ್ಯರ ಸಲಹೆಯಿಂದ ವಿಟಮಿನ್ಗಳನ್ನು ತೆಗೆದುಕೊಂಡು ನಾವು ಒಂದು ಸ್ವಲ್ಪ ದೇಹದಲ್ಲಿ ಎನರ್ಜಿಯನ್ನು ಹೇಗೆ ಪಡ್ಕೊಳ್ತೇವೋ ಹಾಗೆ ಬ್ರಹ್ಮ ಬರೆದಂತಹ ಜಾತಕದಲ್ಲಿ ಇರುವುದು 9 ಗ್ರಹ, ಇರುವುದು 27 ನಕ್ಷತ್ರ, ಇರುವುದು 12 ರಾಶಿ. ಹಾಗಾಗಿ 7 ವಾರ ಈ ರೀತಿಯಲ್ಲಿ ಎಲ್ಲ ಭಿಕ್ಷಾಧಿಪತಿಯಿಂದ ಹಿಡಿದು ಲೋಕದಲ್ಲಿರುವ ಪ್ರಪಂಚದಲ್ಲಿರುವ ಎಲ್ಲ ಜಾತಕಗಳಲ್ಲಿ ಇರುವುದು ಇಷ್ಟೇ ನಿರ್ಧಾರ. ಅದರಿಂದ ಅವರವರ ಪೂರ್ವಜನ್ಮಾರ್ಜಿತ ಫಲದಿಂದಾಗಿ ಅವರವರ ಜಾತಕದಲ್ಲಿ ಅದೃಷ್ಟ ಫಲವನ್ನು ಅನುಗ್ರಹಿಸುವ ಗ್ರಹಗಳಿಗೆ ಬಲಹೀನತೆ ಇದ್ದಾಗ, ಅದು ವಿದ್ಯಾಕಾರಕನಾದರೆ ವಿದ್ಯೆಯ ಬಗ್ಗೆ, ಅದೃಷ್ಟ ಯೋಗ ಭಾಗ್ಯಾದಿಗಳ ಪಡೆಯುವ ಗ್ರಹಗಳ ಬಲಾಬಲಗಳನ್ನು ಆಧಾರವಾಗಿಟ್ಟುಕೊಂಡು ಅವರಿಗೆ ಅದಕ್ಕನುಗುಣವಾದ ರತ್ನಧಾರಣೆ ಮಾಡಿದಾಗ ಅವರ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳನ್ನು ಹಂತ ಹಂತವಾಗಿ ಪಡಿತಾರೆ ಅಂತ ಹೇಳ್ತೇನೆ. ಅದರ ಬಗ್ಗೆ ಮಾಹಿತಿ ಬೇಕಿದ್ದರೆ ಅಂತಿಮದಲ್ಲಿ ನನ್ನ ಟಿ ವಿಯಲ್ಲಿ ನನ್ನ ಅಡ್ರೆಸ್ಸನ್ನು ತೋರಿಸ್ತೇವೆ. ನೀವು ಅವಶ್ಯವಾಗಿದ್ದರೆ, ಅಗತ್ಯವಾಗಿದ್ದರೆ, ನಿಮಗೆ ಅದರಲ್ಲಿ ನಂಬಿಕೆ ಇದ್ದರೆ ಅದನ್ನು ನಿರ್ಧಾರ ಮಾಡಿಕೊಂಡು ತಗೊಳ್ಬೋದು. ಕರೆ ಮಾಡಿ. ಇನ್ನು ಈ ಮನೆಯ ಮಾತಿನಲ್ಲಿ ಕರೆ ಇದೆ. ಯಾರು? ನಮಸ್ಕಾರ. ಯಾರು? ಹಲೋ, ಹೇಳಿ. ಯಾರು? ವೈಷ್ಣವಿ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ. ಹಾಂ, ಮಗಳ ಬಗ್ಗೆ ಹೇಳಿ. ಅವರ ತಾರೀಕೆಷ್ಟು? ಅವರು 2013 ಮಾರ್ಚ್ ತಾರೀಖು ಹೇಳಿ. ಮಾರ್ಚ್ 18. 18? ಹೌದು, ಮಾರ್ಚ್ 18. ಮಾರ್ಚ್ ಎಷ್ಟನೇ ಇಸವಿ? ಇಸವಿ ಹೇಳಿ. 2013. 13? ಹೌದೌದು ಸರ್.
ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡ್ತೀರಾ ಅಂತ. ಸಮಯ ಎಷ್ಟೊತ್ತಿಗೆ ಹೇಳಿ? 2:39 ಮಧ್ಯಾಹ್ನ. 2:39 ಮಧ್ಯಾಹ್ನ. ಓಕೆ. ರೋಹಿಣಿ ನಕ್ಷತ್ರ, ವೃಷಭ ರಾಶಿ. ಹೌದು ಸರ್. ಹಾಂ, ಈಗ 8 ವರ್ಷ ಆಗಿದೆ, ಮಗು ಅಲ್ವಾ? ಹೌದು ಹೌದು. ನೀವು ಈಗ ಈ ಸಂದರ್ಭದಲ್ಲಿ ಕೇಳುವುದೇ ಆರೋಗ್ಯ, ವಿದ್ಯೆ, ಫ್ಯೂಚರ್ ಹೇಗಿರ್ಬೋದು ಇದೇ ಅಲ್ವಾ ನಿಮ್ಮ ಪ್ರಶ್ನೆ? ಹೌದು ಸರ್. ಓಕೆ, ಚಿಂತೆ ಮಾಡಬೇಡಿ. ರೋಹಿಣಿ ನಕ್ಷತ್ರ ನಿಮಗೆ ಗೊತ್ತೇ ಇದೆ. ರೋಹಿಣಿ ನಕ್ಷತ್ರದಲ್ಲಿ ಜನ್ಮ ಎತ್ತಿದಂಥವರು ತುಂಬ ಜಿದ್ದಿ, ಏನು ಮಾಡಬೇಕು ಅದನ್ನು ಮಾಡಿ ತೋರಿಸ್ತಾರೆ. ಮತ್ತು ಇನ್ನು ನಿಮ್ಮ ಮಗುವಿನ ಜಾತಕದಲ್ಲಿ ಒಂದು ವಿಶೇಷವಾದ ಒಂದು ಯೋಗ ಇದೆ. ಅದು ನಿಮ್ಮ ತಪಸ್ಸೋ, ನಿಮ್ಮ ಮನೆತನದ ಮತ್ತು ನಿಮ್ಮ ಯಜಮಾನರ ಪಾರಂಪರೆಯ ತಪಸ್ಸಾಗಿರ್ಬೋದು. ಯಾಕೆಂತ ಹೇಳಿದರೆ, ಕರ್ಕಾಟಕ ಲಗ್ನದಲ್ಲಿ ಜನನಾದಂತಹ ನಿಮ್ಮ ಮಗುವಿಗೆ ಏಕಾದಶ ಭಾವದಲ್ಲಿ ಚಂದ್ರನಿದ್ದು ಭಾಗ್ಯಾಧಿಪತಿಯಾದಂತಹ ಗುರುವಿನೊಂದಿಗೆ ಸೇರಿರುವುದರಿಂದ ಇವನು ಸಕಲ ಕಲವಲ್ಲವನು. ಅಂದರೆ ಎಲ್ಲ ವಿಷಯಗಳಲ್ಲಿ ತುಂಬ ಆಸಕ್ತನಾಗಿ ಬದುಕುವ ಯೋಗದ ಹುಡುಗಿ ಸರ್, ಹುಡುಗಿ. ಇರಲಿ, ಹುಡುಗಿ, ಅವಳು ಮತ್ತು ಅವನು. ಈಗ ಅವಳು ಅಂತ ತಿಳ್ಕೊಳ್ಳಿ. ಎಲ್ಲ ವಿಭಾಗದಲ್ಲಿಯೂ ಇವಳು ಆಸಕ್ತಳಾಗಿ ಲೋಕದಲ್ಲಿ ಮಾನ್ಯತೆ ಪಡೆಯುವಂತಹ ಉತ್ತಮವಾದ ರೂಪವತಿಯು, ಉತ್ತಮವಾದ ವಿದ್ಯಾವತಿಯು, ಉತ್ತಮವಾದ ಸಾಧಕಳೂ ಆಗುವ ಯೋಗ ಈ ಒಂದೇ ಯೋಗದಲ್ಲಿ ಸಾಕಾಗುತ್ತೆ, ಗಜಕೇಸರಿ ಯೋಗ. ಅಲ್ಲದೆ ಈಗ ಭಾಗ್ಯದಲ್ಲಿ ರವಿ ಮತ್ತು ಕುಜನಿರುವುದರಿಂದ ಈ ಒಂದು ಕುಜದೇಶ ಮುಗಿಯುವವರೆಗೆ, ಅಂದರೆ 2023ರವರೆಗೆ ಸ್ವಲ್ಪ ತಾಯಿಗೆ ಕೆಲವು ವಿಷಯಗಳಲ್ಲಿ ಮನಸ್ಸಿಗೆ ನೋವಾಗುವ ಸಾಧ್ಯತೆಗಳು, ಅಥವಾ ಈ ಕುಜದಶೆಯಲ್ಲಿ ಮಗುವಿಗೆ ಆರೋಗ್ಯದ ವ್ಯತ್ಯಾಸಗಳು ಸದಾ ಕಾಣುವ ಸಾಧ್ಯತೆಗಳು, ಅಥವಾ ಸ್ವಲ್ಪ ತಂದೆಗೆ ವ್ಯವಹಾರದ ಅಭಿವೃದ್ಧಿಯಲ್ಲಿ ಸ್ವಲ್ಪ ಏರುಪೇರುಗಳಿರುವಂಥದ್ದು, ಅಥವಾ ಯಾವುದಾದ್ರೂ ಮಾಡಿದ ಒಂದು ಸ್ವಲ್ಪ ಕರ್ತವ್ಯಗಳು ನಿಧಾನ ಅಥವಾ ಸ್ಥಗಿತಗೊಂಡಂಥ ಸಾಧ್ಯತೆಗಳು ಚಿಕ್ಕ ಪುಟ್ಟದೆಲ್ಲ ಬರಬಹುದು. ಇದು ಬಿಟ್ಟರೆ ಬೇರೆ ಏನು ದೋಷಪೂರಿತವಾದಂತಹ ಜಾತಕ ಇದಲ್ಲ. ಇನ್ನು ನಂತರ ಪ್ರಾರಂಭ ಆಗುವುದು 2023ರ ನಂತರ ರಾಹುದಶ. ಇದು ಚತುರ್ಥ ಭಾವ, ಒಳ್ಳೆಯದಿದೆ. ವಿದ್ಯೆಗೆ ಇದೇನು ಅಡಚಣೆ ಕೊಡುವಂತಹ ಸಾಧ್ಯತೆ ಇಲ್ಲ. ಇನ್ನು ಮಗುವಿನ ಜಾತಕದಲ್ಲಿ ದೋಷಪ್ರದವಾದ ಫಲಗಳನ್ನು ಅಧಿಕವಾಗಿ ಹೇಳುವ ಅಗತ್ಯನೂ ಇಲ್ಲ. ಯಾಕೆಂತೇಳಿದರೆ ಮಕ್ಕಳ ನಿಜವಾದ ಸತ್ಯ ಅವರ ಎಷ್ಟನೇ ವಯಸ್ಸಿನ ನಂತರ ಪ್ರಾಪ್ತಿಯಾಗುವುದು? 12 ಮತ್ತು 16. 12 ವಯಸ್ಸು ದಾಟಿದ ಮೇಲೆ ಅವರಿಗೆ ಪ್ರೌಢತ್ವ ಪ್ರಾರಂಭ ಆಗುತ್ತೆ. 16 ದಾಟಿದ ಮೇಲೆ ಅವರ ಬದುಕಿನ ಬಗ್ಗೆ ಅವರೇ ತೀರ್ಮಾನ ತೆಗೆದುಕೊಳ್ಳುವ ನಿರ್ಧಾರಗಳು ಆ ವಯಸ್ಸಿನ ನಂತರ ಪ್ರಾರಂಭ ಆಗುತ್ತೆ. 12 ಮತ್ತು 16ರ ವಯಸ್ಸಿನಲ್ಲಿ ಒಮ್ಮೆ ಜಾತಕ ತೋರಿಸಿ ಮತ್ತು ಯಾವುದೇ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತೇನೆ. ನಮಸ್ಕಾರ. ಈ ಸಂದರ್ಭದಲ್ಲಿ ಮಾಡಬೇಕಾದದ್ದು, ತಾಯಿಯಾದ ತಾವು ಮಂಗಳವಾರ ದಿನ ಈ ಮಗುವಿನ ಹೆಸರಲ್ಲಿ ಪೊಳಲಿ ರಾಜರಾಜೇಶ್ವರಿ ಕ್ಷೇತ್ರ ಇರ್ಬೋದು, ಮಾರಿಕಾಂಬ ದೇವಾಲಯ ಇರ್ಬೋದು, ಅಲ್ಲಿ ಹೋಗಿ ಕುಂಕುಮಾರ್ಚನೆಯನ್ನು ಅಥವಾ ದುರ್ಗಾದೇವಿಯ ಸೇವೆಯನ್ನು ಮಾಡಿ, ವರ್ಷಕ್ಕೊಮ್ಮೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ನೀವು ಹೀಗೆ ಮಕ್ಕಳ ರಜಾಕಾಲದಲ್ಲಿ ಹೋದಾಗೂ ಆಗುತ್ತೆ. ಈ ಮಗುವಿನ ಜಾತಕದಲ್ಲಿ ನಡೆಯುವ ದಶಾಕಾಲದ ಪರಿಹಾರವನ್ನು ಮಾಡಿದಾಗ ಆಗುತ್ತೆ. 24ನೇ ಇಸ್ವಿಯವರೆಗೆ ಹೋಗಿ ಬನ್ನಿ, ಮುಂದೆ ಒಳ್ಳೆಯದಾಗುತ್ತೆ. ನಮಸ್ಕಾರ. ಮುಂದಿನ ಕರೆ ಯಾರದ್ದು ಅಂತ ನೋಡೋಣ. ನಮಸ್ಕಾರ, ಹೇಳಿ. ನಮಸ್ಕಾರ ಸ್ವಾಮೀಜಿಯವರೇ. ನಾನು ಗೀತಾ ಅಂತ ಮಾತಾಡೋದು, ಮಂಗಳೂರಿ ಕಡೆಯಿಂದ. ಓಕೆ, ಹೇಳಿಮ್ಮ. ನನ್ನ ಮಗನ ಬಗ್ಗೆ ನಂಗೆ ಒಂದು ಕೇಳಬೇಕಿತ್ತು. ಹೇಳಿ. ಸಮಯ, ತಾರೀಕು ಎಷ್ಟು? 15/9/1979. ಓಹೋ, ವಯಸ್ಸು 79 ಅಲ್ಲ? 79 ಮಧ್ಯರಾತ್ರಿ 12:21ಕ್ಕೆ. 12:21 ಮಧ್ಯರಾತ್ರಿ AM. ಅಂದರೆ ಇದು 15ನೇ ರಾತ್ರಿಯೋ ಅಥವಾ 14ನೇ ರಾತ್ರಿ 15ರ ಬೆಳಗ್ಗೆ? ಅಲ್ಲ 15ನೇ ರಾತ್ರಿ, ಅಂದ್ರೆ ಅದು 14ಕ್ಕೆ ಬೀಳುತ್ತೆ ಅಲ್ವಾ? ಕರೆಕ್ಟ್. ಮುಂಜಾನೆ 12:21 ಕರೆಕ್ಟ್. ಮತ್ತೆ ಪುನರ್ವಸು ನಕ್ಷತ್ರ 3ನೇ ಪಾದ, ಮಿಥುನ ರಾಶಿ. ಖಂಡಿತ ಅದೇ ಬಂದಿದೆ. ಅದು 16 ತಾರೀಕಿನ. ಸ್ವಾಮೀಜಿಯವರು, ನನ್ಗೆ ಬೇರೆ ಏನು ಬೇಡ, ನಂಗೆ ಸ್ವಲ್ಪ ತುಂಬಾ ಅಲ್ಲ, ಸ್ವಲ್ಪ ಸೌಖ್ಯ ಇಲ್ಲ. ಅವನು ಬಂದು ನನ್ನ ಹತ್ರನೇ ಯಾವಾಗ ನಿಲ್ತಾನೆ ಅಂತ ನನಗೆ ಬೇಕು. ಓಕೆ, ಆಯ್ತು. ಈಗ ಬುಧ ಮಹಾರ್ದೇಶ ನಡೀತಾ ಇದೆ. ಬುಧ ದೇಶ
ಶನಿ ಭುಕ್ತಿ ಈಗ ಪ್ರೆಸೆಂಟ್ ನಡೀತಾ ಇದೆ. ಹ ಬುಧನು ಚತುರ್ಥ ಭಾವಾಧಿಪತಿ, ತಾಯಿಯ ಸ್ಥಾನದ ಅಧಿಪತ್ಯವನ್ನು ಹೊಂದಿದವನೇ ಬುಧ ಗ್ರಹ. ಹಾಗಾದರೆ ಈ ಮಾತೃಸ್ಥಾನದ ಅಧಿಪತ್ಯವನ್ನು ಹೊಂದಿದ ಬುಧ ದಶೆಯೇ ಈಗ ನಡೆಯುವುದರಿಂದ ಶನಿ ದಶ ಬುಧ ದಶೆಯು ಅಂತಿಮಗೊಳ್ಳುವುದರಿಂದಾಗಿ 19/7/2022 ಬರುವ ವರ್ಷ ಜುಲೈ ತಿಂಗಳಿಗೆ ಬುಧ ಮಹಾರ್ದಶ ವಿರಾಮವಾಗಿ ಕೇತು ಮಹಾರ್ದಶ ಪ್ರಾರಂಭಗೊಳ್ಳುತ್ತೆ. ಹಾಗಾದರೆ ನಾನು ಈಗ ಹೇಳುವುದು ಬರುವ ತಿಂಗಳು ನವೆಂಬರ್ ತಿಂಗಳ 21ರ ನಂತರ ಇವರಿಗೆ ದೇವರದಯೇ ಪ್ರಾಪ್ತಿಯಾಗುತ್ತೆ. ಅಂದರೆ ಸ್ವಲ್ಪ ಪಿತುವಿನ ಸ್ಥಾನ ಒಳ್ಳೆಯದಿಲ್ಲ, ತನ್ನ ತಾಯಿ ಮತ್ತು ಬಂಧುಗಳು, ಅಪ್ಪ ಡೆತ್ ಆಗಿದ್ದಾರೆ, ಅವನ ಅಪ್ಪ ಡೆತ್ ಆಗಿದ್ದಾರೆ. ಅದೇ ಪಿತೃಸ್ಥಾನ ಸರಿ ಇಲ್ಲ ಅಂದರೆ ಅದರ ಅರ್ಥ ನೀವು ಮಾಡಿಕೊಂಡ್ರೆ ಆಯಿತು. ತಂದೆಯ ಸ್ಥಾನದಲ್ಲಿ ದುಃಖ ಇದೆ ಅಂತ ಹೇಳಿದೆ ನಾನು. ಇರಲಿ, ನಾನು ಹೇಳೋದು ಇಲ್ಲಿ ತಾಯಿಯ ವಿಷಯದಲ್ಲಿ ಸ್ವಲ್ಪ ಇವರ ಜೀವನದಲ್ಲಿ ಇವರು ಗೃಹಸ್ಥಾಶ್ರಮದ ಬಗ್ಗೆ ನಂತರದ ದಿನದಲ್ಲಿ ಕೆಲವು ಬದಲಾವಣೆಗಳು, ನೀವು ಯಾವುದು ಬೇಡ ಅಂತ ಹೇಳಿದ್ದೀರಿ. ಅಂತೂ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಜನವರಿ, ಫೆಬ್ರವರಿ, ಮಾರ್ಚ್, ಜನವರಿ ತಿಂಗಳ ನಂತರದ ದಿನದಲ್ಲಿ ಇವರಿಗೆ ನೀವು ಸಹ ಸ್ವಲ್ಪ ಏನು ಭಾವನಾತ್ಮಕವಾಗಿ ವಾತ್ಸಲ್ಯವನ್ನು ಇವರಿಗೆ ತೋರಿಸಿದ್ದೇ ಆದರೆ ಜನವರಿ ಫೆಬ್ರವರಿಯ ನಂತರ ತಾಯಿಯೊಂದಿಗೆ ಬಂದು ವಾತ್ಸಲ್ಯವನ್ನು ತಾಯಿಯಿಂದಲೂ ಪಡ್ಕೊಳ್ತಾರೆ. ತಾಯಿಯ ಮೇಲೆ ವಾತ್ಸಲ್ಯವೂ ಪ್ರಾಪ್ತಿಯಾಗುವ ಕಾಲ ಜನವರಿ, ಫೆಬ್ರವರಿ, ಮಾರ್ಚ್ ಅಷ್ಟು ಹೇಳ್ಬೋದು. ಸ್ವಾಮೀಜಿಯವರೇ ಮುಂಚೆ ಅವನಿಗೆ ಅಮ್ಮ ಅಂದ್ರೆ ಭಾರಿ ಜೀವ ಇತ್ತು. ನಂಗೆ ಜಳೆ ಕೂಡ ಆಗ್ತಿದ್ದ. ಅವನು ಹೈಸ್ಕೂಲ್ ಕಾಲೇಜಿಗೆ ಹೋದ್ರು, ಅಷ್ಟು ಅಮ್ಮನ ಜೀವ. ಈಗ ನನಗೆ ಫೋನು ಮಾಡಲ್ಲ, ಏನು ಮಾಡಲ್ಲ ಸ್ವಾಮೀಜಿಯವರೇ. ಅದೇ ನಾನು ನೀವು ಯಾವುದು ಬೇಡ ಅಂತ ಹೇಳಿದ್ರಿಂದ ನಾನು ಏನು ಹೇಳಲಿಲ್ಲ. ಅದರಿಂದ ನಾನು ಹೇಳೋದು ಇಷ್ಟೇ, ನೀವು ಅವನು ಕರೆ ಮಾಡಲಿ ಅಂತ ತಿಳ್ಕೊಳ್ಬೇಡಿ. ಮಕ್ಕಳು ಏನು ಮಾಡಿದರೂ ತಾಯಿಗೆ ಮಕ್ಕಳೇ ಆಗ್ತಾರೆ. ಜನ್ಮ ಕೊಟ್ಟ ತಾಯಿ ಮಕ್ಕಳಿಗೆ ಎಲ್ಲರಿಗೂ ಲೋಕದಲ್ಲಿ ಜನ್ಮ ಕೊಟ್ಟ ತಾಯಿಯೇ ಪ್ರಥಮ ದೇವತೆಯೂ ಆಗ್ತಾರೆ. ಅದರಿಂದ ನೀವೇ ನನಗೆ ಕೊಟ್ಟಿಲ್ಲ, ನಾನು ಫೋನ್ ಮಾಡಕ್ಕೆ ಅವನ ಫೋನ್ ನಂಬರವೇ ಚೇಂಜ್ ಮಾಡಿಕೊಂಡಿದ್ದೆ. ಹೇಗಾದರೂ ಅವರ ಸ್ನೇಹಿತರಿಂದಲೋ ಯಾರಿಂದಲಾದರೂ ಪಡ್ಕೊಂಡು ಅವರಿಗೆ ಕರೆ ಮಾಡಿ ಒಂದು ಭಾವನಾತ್ಮಕವಾದ ಮಾತನ್ನಾಡಿ, ಮತ್ತೆ 2 ಕೇತು ದಶೆ ಬಂದ ಮೇಲೆ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಕಾಣುವ ಸಾಧ್ಯತೆಗಳು ಇರುವುದರಿಂದಾಗಿ ಕೇತು ದಶೆಯಲ್ಲಿ ಈ ಮಗುವಿನಿಗೆ, ಈ ನಿಮ್ಮ ಮಗನಿಗೆ ಅವರು ಮಾಡಿದಂತಹ ಅಪರಾಧಗಳಿಂದ ಅದರ ಪ್ರತಿಫಲವಾಗಿ ಸ್ವಲ್ಪ ಅಸಮಾಧಾನದ ಘಟನೆಗಳು ಪ್ರಾಪ್ತವಾಗುವ ಸಾಧ್ಯತೆ ಇರುವುದು ಕೇತು ದಶೆಯಲ್ಲಿ. ಹಾಗಾಗಿ ಈ ನವಮ ರಾಶಿಯಲ್ಲಿರುವ ಕೇತುವು ಸ್ವಲ್ಪ ತಾಯಿಯ ವಿಷಯದ ದುಃಖವನ್ನು, ಇವರ ವ್ಯಾವಹಾರಿಕ ವೈಯಕ್ತಿಕ ವಿಚಾರದಲ್ಲಿ ಕೆಲವು ಅಸಮಾಧಾನಗಳನ್ನು, ಮತ್ತು ಇವರು ಮಾಡುವ ಕರ್ತವ್ಯದಲ್ಲಿ ಸ್ಥಾನಪಲ್ಲಟವನ್ನು, ಈ ಎಲ್ಲ ರೀತಿಯ ನಿರ್ಧಾರಗಳು ಅಲ್ಲಿ ಬರುವಾಗ ಗತಿಸಿ ಹೋದ ಮೇಲೆ ಚಿಂತಿಸಿ ಫಲ ಇಲ್ಲ ಅಂತ. ಹಾಗಾಗಿ ಗತಿಸಿದ ಮೇಲೆ ಚಿಂತೆ ಮಾಡುವ ಯೋಗವು ಇದರಲ್ಲಿ ಇದೆ. ಅದರಿಂದಾಗಿ ನಾವು ಅದನ್ನೆಲ್ಲ ಹೇಳಿ ಪ್ರಯೋಜನ ಇಲ್ಲ. ಪ್ರಸಾರ ಮಾಧ್ಯಮದಲ್ಲಿ ಒಳ್ಳೆಯದಾಗಲಿ ಅಂತ ನಾವು ಬಯಸ್ತೇವೆ. ಇದಕ್ಕೆ ತಾವು ಮಾಡಬೇಕಾದದ್ದು, ಯಾರಾದರೂ ಅವರ ಸ್ನೇಹಿತರು, ಆತ್ಮೀಯರು, ಬಂಧುಗಳು ಯಾರಿಲ್ಲೇ ಒಂದು ಮೊಬೈಲ್ ನಂಬರ್ ಇದ್ದರೆ ನೀವೇ ಕರೆ ಮಾಡಿ, ನೋಡಪ್ಪ ನೀವು ಸ್ವಲ್ಪ 2022-23ರಲ್ಲಿ ನಿನ್ನ ಜಾತಕ ತೋರಿಸಿದಾಗ ಸ್ವಲ್ಪ ದಶಾಕಾಲದ ತೊಂದರೆ ಇದೆ ಅಂತ ಹೇಳ್ತಾರೆ. ನೀ ಎಲ್ಲೇ ಇರು, ಹೇಗೆ ಇರು, ಒಳ್ಳೆಯದಾಗಿರು, ಒಮ್ಮೆ ಬಂದು ನೋಡಿ ಹೋಗು ಸಾಕು ಅಂಥೇಳಿ ಒಳ್ಳೆಯದಾಗುತ್ತೆ. ನಮಸ್ಕಾರ. ನಿಮ್ಮ ವಂಶದ ನಾಗದೇವರ ಅಥವಾ ನಿಮ್ಮ ವಂಶದ ದೈವಿಕ ಆರಾಧನೆಯನ್ನು ಹೋಗಿ ಬನ್ನಿ. ನಿರಂತರವಾಗಿ ಈ ಸಂದರ್ಭದಲ್ಲಿ ಶಿವದೇವರಿಗೆ ಪ್ರಾರ್ಥನೆಯನ್ನು ತಾವು ಮಾಡ್ತಾ ಬನ್ನಿ, ಒಳ್ಳೆಯದಾಗುತ್ತೆ. ನಮಸ್ಕಾರ. ಇನ್ನು ಅಂತಿಮವಾಗಿ 4 ರಾಶಿಗಳು ನಮಗೆ ಗೋಚಾರ ಫಲವನ್ನು ನಿರ್ಧಾರ ಮಾಡಲಿಕ್ಕೆ ನಾವು ನಿರ್ಧಾರ ಮಾಡುವ. ಈಗ ಧನುರಾಶಿಯವರಿಗೆ ಈ ಭಾನುವಾರದಿಂದ ಬರುವ ನಾಡಿದ್ದು ಭಾನುವಾರದವರೆಗೆ ನಡೆಯುವ ಗೋಚಾರ ಫಲಗಳು ಹೇಗಿದೆ ಅಂತ ನಿರ್ಧಾರ ಮಾಡುವ. ಧನುರಾಶಿಯವರು ಆತುರದಿಂದ ತೆಗೆದುಕೊಂಡ ನಿರ್ಧಾರದಿಂದ ಧನಹಾನಿ ಯೋಗ ನಿನ್ನೆ, ಇವತ್ತು, ನಾಳೆ 3 ದಿನವೂ ನಡೀತಾ ಇತ್ತು. ನಿನ್ನೆದು ಮುಗಿದಿದೆ, ಇವತ್ತು ನಡೀತಾ ಇದೆ, ನಾಳೆದು ಭವಿಷ್ಯತ್ ಕಾಲ. ಹಾಗಾಗಿ ನಾಳೆಯ ಸಂಧ್ಯಾಕಾಲದವರೆಗೆ
ಮಂಗಳವಾರದ ಸಂಧ್ಯೆಯವರೆಗೆ ಸ್ವಲ್ಪ ನೀವು ಯಾವುದೇ ಒಂದು ಯಾರಿಗೂ ಕಮಿಟ್ಮೆಂಟ್ ಮಾಡಿಕೊಳ್ಬೇಡಿ. ಕೊಟ್ಟ ಮಾತು ನಡೆಯುವುದಿಲ್ಲ, ಅಥವಾ ಅಕಸ್ಮಾತ್ ಕೊಡ್ತೇನೆ ಅಂತ ಹೇಳಿದರೂ ಕಾರಣಾಂತರದಿಂದ ಅಸಮಾಧಾನಗಳು ಸಂಭವಿಸಬಹುದು. ಮಾತಾಪಿತೃಗಳ ವಿಷಯದಲ್ಲಿ ದುಃಖ ಸಂಭವ, ಅವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ದೂರ ಪ್ರಯಾಣ ಮಾಡುವಂತಹ ಯೋಗಗಳು ಧನುರಾಶಿಯವರಿಗೆ ಅನಿರೀಕ್ಷಿತವಾಗಿ ಬರುವ ಲಕ್ಷಣಗಳಿದೆ. ಕೆಲಸದ ಸ್ಥಳದಲ್ಲಿ ಆದಾಯ ಮತ್ತು ಸೇವಕರ ಸಮಸ್ಯೆಗಳು ಉಂಟಾಗುತ್ತೆ. ಆದಾಯಕ್ಕಿಂತ ಖರ್ಚು ಜಾಸ್ತಿ ಆಗುವ ಸಾಧ್ಯತೆಗಳಿದೆ. ಧನುರಾಶಿಯಲ್ಲಿರುವ ವಾಣಿಜ್ಯ ವ್ಯವಹಾರದವರು ಅನಿರೀಕ್ಷಿತ ನಿಮ್ಮ ಬರಹ ತಪ್ಪಾಗುವಂತಹ ಸಾಧ್ಯತೆಗಳಿಂದಾಗಿ ಎರಡೆರಡು ಸಲ ನೀವು ಮಾಡಿದ ಕೆಲಸವನ್ನು ಮರುಪರಿಶೀಲನೆ ಮಾಡುವುದು ಒಳ್ಳೆಯದು. ಧನುರಾಶಿಯವರಿಗೆ ಬುಧವಾರದವರೆಗೆ ಅಸಮಾಧಾನವಿದ್ದು, ಬುಧವಾರದ ನಂತರದ ದಿನ ಭಾನುವಾರದವರೆಗೂ ನಿಮ್ಮ ಇಷ್ಟಾರ್ಥಗಳು ನೆರವೇರುವ ಸಾಧ್ಯತೆಗಳು ಉಂಟಾಗುತ್ತೆ. ಅದಕ್ಕೆ ಪರಿಹಾರಾರ್ಥವಾಗಿ ತಾವು ಮಹಾಗಣಪತಿಯ ಸೇವೆಯನ್ನು, ಅದರ ಮೇಲೆ ದುರ್ಗಾ ಸೇವೆಯನ್ನು ಮಾಡುತ್ತಾ ಬರುವುದು ಒಳ್ಳೆಯದು. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ನಾಳೆಯ ಸಮಯ ಒಳ್ಳೆಯ ಅವಕಾಶಗಳು ಪ್ರಾರಂಭಗೊಳ್ಳುವ ಸಾಧ್ಯತೆ ಇದೆ. ಮಂಗಳವಾರ ಬುಧವಾರದ ದಿನ ನಿಮ್ಮ ಇಷ್ಟಾರ್ಥಗಳು ನೆರವೇರುವ ಸಾಧ್ಯತೆ ಇದೆ. ನಿಮ್ಮ ಸಹೋದರರೊಂದಿಗೆ ಇರುವ ಅಭಿಪ್ರಾಯ ವ್ಯತ್ಯಾಸಗಳು ನಿವಾರಣೆಯಾಗುವ ಸಾಧ್ಯತೆ ಇದೆ. ಅಥವಾ ಪೂರ್ವಜರ ಭೂಮಿ ಇತ್ಯಾದಿಗಳ ವಿಷಯಗಳಲ್ಲಿ ವಿವಾದಗಳು ನಡೀತಾ ಇದ್ದರೆ ಸಮಾಧಾನದಿಂದ ಎಲ್ಲರ ಅಭಿಪ್ರಾಯಕ್ಕೂ ಮನ್ನಣೆಯನ್ನು ಕೊಟ್ಟು ನೀವು ಅವರೊಂದಿಗೆ, ಅವರು ನಿಮ್ಮೊಂದಿಗೆ ಸಹಕರಿಸಬೇಕಾದರೆ ನೀವು ಅವರೊಂದಿಗೆ ಸಹಕರಿಸುವಂತಹ ಪ್ರಯತ್ನಗಳಿಂದಾಗಿ ನೆಮ್ಮದಿಯ ವಾತಾವರಣಗಳುಂಟಾಗುತ್ತೆ. ನಿಮ್ಮದೇ ಸರಿ ಅಂದುಕೊಳ್ಳುವ ಕೆಲವು ನಿರ್ಧಾರಗಳಿಂದ ಬಂಧುಗಳಿಂದ ಅಸಮಾಧಾನ, ಸಹೋದರರಿಂದ ಅಸಮಾಧಾನ, ಮನೆಯಲ್ಲಿ ಮಡದಿ ಮಕ್ಕಳ ವಿಷಯದಲ್ಲಿ ಕಾರಣ ಇಲ್ಲದ ಕಿರಿಕಿರಿಗಳು, ಇದೆಲ್ಲ ಬುಧವಾರದವರೆಗೂ ಮಂಗಳವಾರ ಸಂಧ್ಯಾಕಾಲದವರೆಗೂ ಇರುತ್ತೆ. ಅದರಿಂದ ಸಮಾಧಾನವೇ ಪ್ರಧಾನ. ನಿಮಗೆ ವಿಶೇಷವಾಗಿ 7ನೇ ಶನಿ, ಲಗ್ನದಲ್ಲಿಯೇ ಶನಿ ಇರುವುದರಿಂದ ಬೆನ್ನು ನೋವು, ಕೈಕಾಲುಗಳ ನೋವುಗಳುಂಟಾಗುವುದು, ಪ್ರಯಾಣದಲ್ಲಿ ಎಚ್ಚರಿಕೆಯಾಗಿರುವುದು, ಹೇಳುವ ಮಾತುಗಳಲ್ಲಿ ಜಾಗ್ರತೆಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವುದು, ನಿಮ್ಮ ಮಾತಿಂದಲೇ ನಿಮಗೆ ಸಮಸ್ಯೆಗಳುಂಟಾಗುವ ಸಾಧ್ಯತೆಗಳಿದೆ. ಅದರಿಂದ ತಾವು ಮಾಡಬೇಕಾದದ್ದು ಮಂಜುನಾಥ ದೇವರ ಪ್ರಾರ್ಥನೆ, ಇನ್ನು ಶಿವದೇವರ ಪ್ರಾರ್ಥನೆ, ಹಾಗೆ ಲಕ್ಷ್ಮೀ ನರಸಿಂಹ ದೇವರ ಆರಾಧನೆ. ಇದರಿಂದ ನಿಮ್ಮ ಪಾಲಿಗೆ ಭಗವಂತ ಅನುಗ್ರಹಿಸ್ತಾನೆ. ಇನ್ನು ಕುಂಭರಾಶಿ. ಕುಂಭರಾಶಿಯವರು ಆತುರದ ನಿರ್ಧಾರವನ್ನು ಯಾವ ಕಾರಣದಲ್ಲಿಯೂ ಬುಧವಾರದ ನಂತರ ತೆಗೆದುಕೊಳ್ಳಬಾರದು. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಈ ಸಂದರ್ಭಗಳು ನಿಮಗೆ ಒಳ್ಳೆಯ ಫಲವನ್ನು ಕೊಡುತ್ತೆ. ಅದಲ್ಲದೆ ಈಗ ನಿಮಗೆ ಹೊಸ ವ್ಯಕ್ತಿಗಳ ವಿಚಾರಗಳಲ್ಲಿ ಜಾಗ್ರತೆಯಾಗಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಬೇಕು. ಯಾವುದೇ ಒಂದು ಅತೃಪ್ತವಾದ ಘಟನೆಗಳು ಬಾರದೇ ಇರುವ ಹಾಗೆ ಜಾಗ್ರತೆಯಾದಂತಹ ತೀರ್ಮಾನಗಳನ್ನು ಕೈಗೆತ್ತಿಕೊಂಡು ಕರ್ತವ್ಯವನ್ನು ಮುಂದುವರಿಸಿದರೆ ಅಭಿವೃದ್ಧಿಯ ಯೋಗವನ್ನು ಪಡಿತೀರಾ. ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳಿಂದ ಸಮಸ್ಯೆಗಳು ಎದುರಾಗಬಹುದು. ನಿಮ್ಮ ಯಾವುದಾದ್ರೂ ವಾಣಿಜ್ಯ ವ್ಯವಹಾರದ ಮಾಡುವವರಿಗೆ ಧನಹಾನಿಯೋ, ಕರ್ಮಹಾನಿಯೋ, ಸ್ಥಾನ ಬದಲಾವಣೆ ಯೋಗಗಳ ವಾರ್ತೆಗಳನ್ನು ತಾವು ಕೇಳುವ ಸಾಧ್ಯತೆಗಳಿದೆ. ಕುಂಭರಾಶಿಯವರಾದ ತಮಗೆ ನಿಮ್ಮ ಈಗಿನ ಸಮಾಧಾನವೇ ಪ್ರಧಾನ. ಆರೋಗ್ಯ ಸ್ಥಿತಿ, ವೃದ್ಧಾಪ್ಯದವರಿಗೆ ಆರೋಗ್ಯ ಸ್ಥಿತಿಯಲ್ಲಿ ಹೆಚ್ಚಿನ ಜಾಗ್ರತೆಯನ್ನು ನೋಡಿಕೊಳ್ಳಿ. ಅದಲ್ಲದೆ ಹೃದಯ ಸಂಬಂಧಪಟ್ಟ ಮತ್ತು ಯಾವುದಾದ್ರೂ ಶುಗರ್ ಇತ್ಯಾದಿಗಳ ರೋಗ ಇರುವಂತಹ ವ್ಯಕ್ತಿಗಳು ಸ್ವಲ್ಪ ವೈದ್ಯರ ಸಲಹೆಯನ್ನು ಹೆಚ್ಚಿನ ಗಮನವಿಟ್ಟು ನಿರ್ಧಾರ ಮಾಡಿ, ಚಿಂತೆ ಕಡಿಮೆ ಮಾಡಿ, ಮುಂದಿನ ದಿನದಲ್ಲಿ ಒಳ್ಳೆಯ ಫಲವನ್ನು ಎದುರಾಗುವ ಯೋಗಗಳು ಉಂಟಾಗುತ್ತೆ. ಪ್ರಾರ್ಥನೆ ಏನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಮನೆ ದೇವರ ಆರಾಧನೆ, ನಿಮ್ಮ ಕಮ್ಯುನಿಟಿ ಅಥವಾ ನಿಮ್ಮ ವಂಶದಲ್ಲಿ ಯಾವ ದೇವರಿದ್ದಾರೆ ಆ ದೇವರ ಆರಾಧನೆ, ಗುರುವಿನ ಪ್ರಾರ್ಥನೆಯನ್ನು ಮಾಡುವುದು. ಅದಲ್ಲದೆ ತಾವು ಪ್ರತಿದಿನ ಪಂಚಾಕ್ಷರಿ ಜಪ, ಸೂರ್ಯನಾರಾಯಣ, ಆದಿತ್ಯ ಹೃದಯ ಪಾರಾಯಣ, ಇದೆಲ್ಲ ನಿಮ್ಮ ವೈಯಕ್ತಿಕ ಜೀವನಕ್ಕೆ
ಅಭಿವೃದ್ಧಿಗೆ ಒಳ್ಳೆಯ ಫಲವನ್ನು ಕೊಡುತ್ತೆ ಅಂತ ಹೇಳ್ತೇನೆ. ಇನ್ನು ಕೊನೆಯದಾಗಿ ಮೀನರಾಶಿ. ಈ ಮೀನರಾಶಿಯವರಾದ ತಮಗೆ ಈಗಿನ ಪ್ರಸ್ತುತ ಸಂದರ್ಭಗಳಲ್ಲಿ ಇಷ್ಟಪಟ್ಟ ಕರ್ತವ್ಯಗಳೆಲ್ಲ ನೆರವೇರುವ ಸಾಧ್ಯತೆ ಖಂಡಿತವಾಗಿದೆ. ಮಕ್ಕಳ ವಿಷಯದಲ್ಲಿ ಹೊಸ ತೀರ್ಮಾನವನ್ನು ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇದೆ. ಅಥವಾ ವಿದ್ಯಾರ್ಥಿಗಳಾಗಿದ್ದರೆ ದೂರಸ್ಥಳ ಪ್ರಯಾಣ, ಅಧಿಕ ವ್ಯಾಸಂಗಗಳನ್ನು ಮಾಡುವ ಯೋಗಗಳು ಈಗ ಒಳ್ಳೆಯದಾಗಿ ಕಾಣಿಸ್ತಾ ಇದೆ. ನಿಮ್ಮ ಸಾಧನೆಗೆ ಒಳ್ಳೆಯ ಪ್ರಶಂಸೆಗಳು ಕೇಳಿ ಬರುವ ಸಾಧ್ಯತೆಗಳು ಇದೆ. ಗೃಹ ನಿರ್ಮಾಣ ಮಾಡುವವರಿಗೆ ಈಗ ಪುನಃ ಪ್ರಾರಂಭ ಮಾಡುವ ಅವಕಾಶಗಳು ಈ ಬುಧವಾರ, ಗುರುವಾರ, ಶನಿವಾರದವರೆಗೂ ನಿಮ್ಮ ಪ್ರಯತ್ನಕ್ಕೆ ಸಾರ್ಥಕ ಫಲಗಳು ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ. ಅವಿವಾಹಿತರಿಗೆ ವಿವಾಹದ ಸಂಬಂಧಪಟ್ಟ ಹೆಣ್ಣು ಮಕ್ಕಳಿರಬಹುದು, ಗಂಡು ಮಕ್ಕಳಿರಬಹುದು, ವಿವಾಹದ ಬಗ್ಗೆ ಪ್ರಯತ್ನ ಮಾಡಿದರೆ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ಳುವ ಅನಿರೀಕ್ಷಿತ ಅವಕಾಶಗಳು ಉಂಟಾಗುತ್ತೆ. ಆದರೂ ಎಚ್ಚರಿಕೆಯಿಂದ ಹೆಜ್ಜೆ ಇಡುವುದು ಒಳ್ಳೆಯದು. ಇದಕ್ಕೆ ಪೂರ್ಣ ಫಲಕ್ಕಾಗಿ ತಾವುಗಳು ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡುವುದು ಒಳ್ಳೆಯದು. ಭಾಸ್ಕರ ಸೂರ್ಯದೇವರ ಆರಾಧನೆ ಮಾಡುವುದು ಒಳ್ಳೆಯದು. ಹಾಗೆಯೇ ದುರ್ಗಾದೇವಿಯ ಪ್ರಾರ್ಥನೆ ಮನೆಯಲ್ಲಿ ಮಾಡುವುದು ಒಳ್ಳೆಯದು. ಇಷ್ಟು ಮಾಡಿ ಮುಂದೆ ಒಳ್ಳೆಯದಾಗುತ್ತೆ. ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ. ಇನ್ನು 12 ರಾಶಿಯ ಈ ಭಾನುವಾರದಿಂದ, ಇವತ್ತಿನ ಭಾನುವಾರದಿಂದ ಮುಂದಿನ ಭಾನುವಾರದವರೆಗೆ ವಿಷಯವನ್ನು ಕೇಳಿದ್ದೀರಿ. ಗೋಚಾರ ಫಲವನ್ನು ತಿಳ್ಕೊಂಡಿದ್ದೀರಾ. ಅದನ್ನು ಪಾಲಿಸಿದ್ದೇ ಆದರೆ ಅದರ ಅನಿಸಿಕೆಗಳನ್ನು ನಮ್ಮ ಟಿವಿಗೆ ಕರೆ ಮಾಡಿ ಹೇಳ್ಬೋದು. ಇನ್ನು ಅಂತಿಮವಾಗಿ ಒಂದು ಕರೆ ಇದೆ, ಯಾರದ್ದು ಅಂತ ನೋಡ್ಕೊಳ್ಳೋಣ. ನಮಸ್ಕಾರ. ಯಾರು? ನಮಸ್ಕಾರ ಗುರುಜಿ. ಹೇಳಿ. 9:87 9:87 2 ಗಂಟೆ 3 ನಿಮಿಷ ಮಧ್ಯಾಹ್ನ. 2:03 ನಿಮಿಷ. ಇನ್ನೊಮ್ಮೆ ಹೇಳಿ. 2 ಗಂಟೆ 3 ನಿಮಿಷ. 3 ನಿಮಿಷ ಮಧ್ಯಾಹ್ನ. ಅಂದರೆ ಅವನ ಆರೋಗ್ಯ ಮತ್ತು ಕೆಲಸ ಸರಿಕಟ್ಟು ಇಲ್ಲ. ಯಾರಿದು? ಇದು ಯಾರ ಜಾತಕ? ಮಗನ ಜಾತಕ. ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ಹೌದು ಗುರುಜಿ. ಓಕೆ. ಆರೋಗ್ಯ ಮತ್ತು ಉದ್ಯೋಗ ಅಂತ ಕೇಳಿದ್ದೀರಿ ಅಲ್ವಾ? ಈಗಾಗಲೇ ಇವರಿಗೆ ನಡೀತಾ ಇರುವಂತಹ ದಶಾಕಾಲ ಶುಕ್ರ ಮಹಾರ್ದೇಶ ನಡೀತಾ ಇದೆ. ಶುಕ್ರನು ಇವರ ಜಾತಕದಲ್ಲಿ ಒಳ್ಳೆಯದು ಅಂತ ಹೇಳಲಿಕ್ಕೂ ಇಲ್ಲ, ಕೆಟ್ಟದ್ದು ಅಂತ ಹೇಳೋಕ್ಕಿಲ್ಲ. ಸಾಮಾನ್ಯ ಇದೆ. 2010ರಿಂದ 2030ನೇ ಇಸ್ವಿವರೆಗಿದೆ. ಇನ್ನೊಂದು 10 ವರ್ಷ ಶುಕ್ರ ಮಹಾರ್ದೇಶ ಇದೆ. ಶುಕ್ರ ದಶೆಯಲ್ಲಿ ಈಗ ಗುರುಭುಕ್ತಿ ನಡೀತಾ ಇದೆ. ಇವರೇನಾದರೂ ಜನನ ಸ್ಥಳದಿಂದ ದೂರವಾಗಿದ್ದಾರಾ? ಹಾಂ. ಹಾಗಾಗಿ ಇಲ್ಲಿ ಇವರಿಗೆ ಉದ್ಯೋಗದ ಸ್ಥಳದಲ್ಲಿ ಸ್ವಲ್ಪ ಬದಲಾವಣೆಯ ವಾತಾವರಣ ಕಾಣಿಸ್ತಾ ಇದೆ. ಡಿಸೆಂಬರಿನ ಒಳಗೆ ಅಥವಾ ಜನವರಿಯ ಒಳಗೆ ಅದು ಬದಲಾವಣೆಗಳು ಒಳ್ಳೆಯ ಫಲವನ್ನು ಕೊಡುತ್ತೆ ಅಂತ ಹೇಳ್ತೇನೆ. ಚಿಂತೆ ಮಾಡುವ ಅಗತ್ಯ ಇಲ್ಲ. ಇನ್ನು ಆರೋಗ್ಯದ ಬಗ್ಗೆ ಕೇಳಿದ್ದೀರಿ. ಆರೋಗ್ಯದಲ್ಲಿ ಇವರಿಗೆ ಹೇಳುವಷ್ಟು ಮಟ್ಟಿನ ದೋಷಪ್ರದವಾದ ಕಾಲ ಅಂತ ನಾನು ಹೇಳುವುದಿಲ್ಲ. ಸಾಧನೆ ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ, ಅಭಿವೃದ್ಧಿಯ ಪಥ ನಿಧಾನಗೊಳ್ತಾ ಇದೆ ಅಂತ ಹೇಳ್ತೇನೆ. ಇವರಿಗೆ ವಿವಾಹ ಆಗಿ ಇವರ ಫ್ಯಾಮಿಲಿಯಲ್ಲಿದ್ದಾರೆ? ಆಗಲಿಲ್ವಾ? 34 ವರ್ಷ ಆಯ್ತಲ್ಲ. ಇವರಿಗೆ ಶುಕ್ರ ದಶೆಯಲ್ಲಿ ಮದುವೆ ಯೋಗ ಇತ್ತಲ್ಲ. ಯಾಕೆ? ಭೃಗು ಅಂಗಾರಕ ಯೋಗ ಯಾರಲ್ಲಿರುತ್ತದೋ ಅವರು ಸ್ವಲ್ಪ ಸ್ವಯಂಕೃತವಾದ ಇಷ್ಟಪಟ್ಟು ವಿವಾಹ ಆಗುವ ಯೋಗಗಳಿತ್ತು. ಹಾಗಾಗಿ ಇವರಿಗೆ ಹೇಳಿ, ಪ್ರಯತ್ನ ಮಾಡಲಿಕ್ಕೆ ಹೇಳಿ. 2000 ನಾಡಿದ್ದು 22 ಪ್ರಾರಂಭ ಸಂದರ್ಭಗಳಲ್ಲಿ ವಿವಾಹ ಯೋಗ ಇದೆ. 2022 ಜನವರಿಯಿಂದ 2022 ಅಂತಿಮದೊಳಗೆ ಒಳ್ಳೆಯ ವಿವಾಹಕ್ಕೆ ಯೋಗ ಕೂಡಿ ಬರುತ್ತೆ. ಇನ್ನೊಂದು ಹೇಳ್ತೇನೆ, ಇವರು ಏನೇ ಪ್ರಯತ್ನ ಮಾಡಲಿ ವಿವಾಹ ನಂತರ ಸೌಭಾಗ್ಯ ಯೋಗ. ಅಂದರೆ ಸಪ್ತಮಾಧಿಪತಿ ಭಾಗ್ಯದಲ್ಲಿ ಭಾಗ್ಯಾಧಿಪತಿಯೊಂದಿಗಿದ್ದರೆ ಅಂಥವರಿಗೆ ವಿವಾಹ ನಂತರ ಅವರ ಜೀವನಕ್ಕೆ ಟರ್ನ್ ಹೊಡೆಯುತ್ತೆ, ಬದಲಾವಣೆಯ ಯೋಗ ಉಂಟಾಗುತ್ತೆ ಅಂತ ಹೇಳ್ತೇನೆ. ಹಾಗಾಗಿ ವಿವಾಹಕ್ಕೆ ಹೆಚ್ಚಿನ ಮಹತ್ವ ಕೊಡಿ. ನೀವು ಉದ್ಯೋಗ ಕೇಳಿದ್ದೀರಾ, ಮಗನಿಗೆ ಇಷ್ಟು ವಯಸ್ಸಾಗಿದೆ, ಮದುವೆ ಯಾವಾಗ ಅಂತ ಕೇಳ್ತಾ ಇಲ್ಲ ತಾವು. ಆದರೂ ಪ್ರಯತ್ನ ಮಾಡಿ, ದೇವರು ಒಳ್ಳೇದು ಮಾಡಲಿ. ವಿವಾಹಕ್ಕಾಗಿ ಇವರಿಗೆ ದೇವಿ ಕ್ಷೇತ್ರದಲ್ಲಿ ತಾಯಿಯಾದ ತಾವು ಪ್ರತಿ ಶುಕ್ರವಾರ ಮಂಗಳವಾರ ನಿಮಗೆ
ಶಕ್ತಿಯಾನುಸಾರವಾಗಿ ಹೋಗಿ ದೇವರಿಗೆ ಏನಾದರೂ ಪುಷ್ಪವೋ ಅಥವಾ ಏನಾದರೂ ನಿಮ್ಮ ಇಷ್ಟಪಟ್ಟಂಥದ್ದನ್ನು ದೇವರಿಗೆ ಅರ್ಪಣೆ ಮಾಡಿ ಅಲ್ಲಿ ಒಂದು ಪ್ರದಕ್ಷಿಣೆ ಬಂದು ಕುಂಕುಮಾರ್ಚನೆಯನ್ನು ಮಾಡಿ ಮಗನ ಮದುವೆಯ ಸಂಕಲ್ಪ ಅಂತ ಹೇಳಿ ಮಾಡಿಸಿ, ಮುಂದೆ ಒಳ್ಳೆಯದಾಗುತ್ತೆ. ನಮಸ್ಕಾರ. ಇಲ್ಲಿಯವರೆಗೆ ನೇರ ಪ್ರಸಾರ ಕಾರ್ಯಕ್ರಮವಾದ ಜ್ಯೋತಿಷ್ಯ ಲೋಕವನ್ನು ತಾವೆಲ್ಲ ವೀಕ್ಷಣೆ ಮಾಡಿದ್ದೀರಾ. ಹಾಗೆ ವೀಕ್ಷಣೆ ಮಾಡಿದ ತಮಗೆ ನಮ್ಮ ಟಿ ವಿಯ ವತಿಯಿಂದ, ನನ್ನ ವೈಯಕ್ತಿಕ ವತಿಯಿಂದ ತಮಗೆ ಮಾರ್ಗದರ್ಶನ ಅಂಥೇಳುವ ಶಾಸ್ತ್ರದಿಂದ ತಿಳಿಯಲ್ಪಡಲ್ಪಟ್ಟಂಥದ್ದು. ಹಾಗೆ ಈ ಯಾವುದನ್ನು ನಾವು ತಿಳಿದುಕೊಂಡು ಹೆಜ್ಜೆ ಇಡ್ತೇವೋ, ನಾವು ತಿಳಿದು ನೋಡಿ 6 ಇಂಚು ತಗ್ಗು ಸ್ಥಳಕ್ಕೆ ಕಾಲಿಟ್ಟಾಗ ನಾವು ಎಡುವುದಿಲ್ಲ. ತಿಳಿಯದೆ 3 ಇಂಚು ಎತ್ತರ ತಗ್ಗು ಸ್ಥಳಗಳಲ್ಲಿ ಬೀಳ್ತೇವೆ ನಾವು. ಹಾಗೆ ಶಾಸ್ತ್ರವು ನಮಗೆ ಮುನ್ನೆಚ್ಚರಿಕೆಯನ್ನು ಕೊಡುವ ಮಾರ್ಗದರ್ಶನವಾಗಿರುವಂತಹ ಋಷಿ ಪ್ರಣೀತವಾದಂತಹ ಅನುಗ್ರಹದ ದಾರಿಯನ್ನು ಅನುಗ್ರಹಿಸುವ ಶಾಸ್ತ್ರ ಇದು. ಅದನ್ನು ನೀವು ಕೇಳಿದ್ದೀರಾ. ಕೇಳಿದ ನಿಮಗೆಲ್ಲರಿಗೂ ಒಳಿತನ್ನು ಭಗವಂತನು ಮಾಡಲಿ. ಹಾಗೆಯೇ ಮುಂದಿನ ವಾರದಲ್ಲಿ ನಾವು ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೇವೆ. ನನ್ನನ್ನು ಮುಖತಃ ಅಥವಾ ನೇರ ಸಂಪರ್ಕವನ್ನು ಮಾಡಬೇಕಾದ್ರೆ ನಾವು ಟಿ ವಿಯ ಪರದೆಯ ಮೇಲೆ ನನ್ನ ಅಡ್ರೆಸ್ಸನ್ನು ತೋರಿಸ್ತೇನೆ. ನನ್ನ ಅಡ್ರೆಸ್ ನಿಮಗೆ ಗೊತ್ತೇ ಇದೆ. ಜ್ಯೋತಿಷ್ಯ ವಿದ್ವಾನ್ ಮತ್ತು ಗುರೂಜಿ ಶ್ರೀ ಉಮೇಶ್ ಆಚಾರ್ಯ ಅಂತ ನನ್ನ ಹೆಸರು. ಮಾತಾಕೃಪಾ ಕಣ್ಣೂರು ಅಂಚೆ ಕಚೇರಿಯ ಎದುರು ನನ್ನ ಮನೆ ಪಡೀಲ್. ಹಾಗೆ ನನ್ನ ದೂರವಾಣಿ ಸಂಖ್ಯೆ ತಮಗೆ ಗೊತ್ತಿರಬಹುದು, ನೋಡ್ಕೊಳ್ಳಿ. 9632381703. ಇನ್ನೊಂದು ದೂರವಾಣಿ ಸಂಖ್ಯೆ 9449822443. ಈ ದೂರವಾಣಿ ಸಂಖ್ಯೆಯನ್ನು ನಿಮಗೆ ನನ್ನನ್ನು ಭೇಟಿಯಾಗುವಂತಹ ಸಮಯಕ್ಕಾಗಿ ಇದನ್ನು ಬಳಕೆ ಮಾಡಿ. ಯಾವುದೇ ಕಾರಣದಲ್ಲಿಯೂ ದಯವಿಟ್ಟು ಎಲ್ಲರೂ ನಮಗೆ ಪ್ರೋತ್ಸಾಹಿಸಿ. ಯಾಕೆ ಅಂತ ಹೇಳಿದರೆ, ನಾವು ಯಾವುದೋ ಪ್ರಯಾಣದಲ್ಲಿರುವಾಗ ಕರೆ ಮಾಡಿ ನೀವು ನಂಬರ್ ಕೊಟ್ಟಿದ್ದೀರಾ, ನೀವು ಯಾಕೆ ಕರೆ ಮಾಡಿದರೆ ಈಗ ಆಗೋದಿಲ್ಲ ಅಂತ ಹೇಳ್ತೀರಾ ಅಂತ ಕೆಲವು ಜನರ ಅಪೇಕ್ಷೆಗಳು ಅಥವಾ ಮಾತುಗಳಿರುತ್ತೆ. ದಯವಿಟ್ಟು ತಾವು ಇದನ್ನು ನನ್ನ ನೇರ ಭೇಟಿಗಾಗಿ ಉಪಯೋಗ ಮಾಡಿ. ದೇವರು ನಿಮ್ಮನ್ನೆಲ್ಲರನ್ನು ಅನುಗ್ರಹಿಸಲಿ ಅಂತೇಳಿ ಪ್ರಾರ್ಥಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮವನ್ನು ನೀಡುತ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು.